ತಾಯಿಗಳು ದೊಡ್ಡವರು, ಮಕ್ಕಳು ಚಿಕ್ಕವರು ಅನ್ನುವಂಥ ಭಾವನೆ ಇರುತ್ತೆ. ಸಹೋದರ ಸಹೋದರಿಯಲ್ಲಿ ಕೂಡ ಅಣ್ಣ, ತಮ್ಮ, ತಂಗಿ, ಅಕ್ಕ, ಆ ಥರ ದೊಡ್ಡವರು ಚಿಕ್ಕವರು ಅನ್ನುವಂಥದ್ದು ಇರುತ್ತೆ. ಆಮೇಲೆ ಗುರು ಶಿಷ್ಯರಲ್ಲಿ ಸಹ ಗುರು ದೊಡ್ಡವನು, ಶಿಷ್ಯ ಚಿಕ್ಕವನು ಅನ್ನುವಂಥ ತಾರತಮ್ಯ ಇರುತ್ತೆ. ಆದರೆ ತಾರತಮ್ಯ ಇಲ್ಲದಲೇ ಇರುವಂಥ ಒಂದು ಸಂಬಂಧ ಆದರೆ ಅದು ಸ್ನೇಹ ಸಂಬಂಧ. ಕೆಲವು ಸಾರಿ ಸ್ನೇಹಿತರ ವಯಸ್ಸು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಆದರೂ ಸಹ ಹೆಗಲ ಮೇಲೆ ಹೆಗಲು ಹಾಕ್ಕೊಂಡು ಕೈ ಮೇಲೆ ಕೈ ಹಾಕ್ಕೊಂಡು ಅವರು ಓಡಾಡ್ತಾ ಇರ್ತಾರೆ. ಅಂದರೆ ವಯಸ್ಸು, ವಿದ್ಯೆ, ಶ್ರೀಮಂತಿಕೆ, ಸ್ಥಾನಮಾನ ಇದ್ಯಾವುದು ಸಹ ಸ್ನೇಹದ ಮಧ್ಯದಲ್ಲಿ ಇರೋದಿಲ್ಲ. ಅದಕ್ಕೆ ಬೈಬಲಲ್ಲಿ ಯೇಸು ಸ್ವಾಮಿ ಕೂಡ ನೀವು ನನ್ನ ಸ್ನೇಹಿತರಾಗಿದ್ದೀರಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ನೀವು ನನ್ನ ಸ್ನೇಹಿತರಾಗಿದ್ದೀರಿ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ಸ್ವಾಮಿ ನಮ್ಮ ಮಧ್ಯದಲ್ಲಿ ಯಾವ ರಹಸ್ಯವನ್ನು ಕೂಡ ಬಚ್ಚಿಡಲಿಲ್ಲ. ಎಲ್ಲವನ್ನು ದೇವ್ರ ವಾಕ್ಯ ಹೇಳುತ್ತೆ, ಎಲ್ಲ ಮರ್ಮಗಳನ್ನು ನಾನು ನಿಮಗೆ ಬಯಲುಪಡಿಸುತ್ತೇನೆ ಅಂತ ದೇವ್ರ ವಾಕ್ಯದಲ್ಲಿದೆ. ಯಾವ ರಹಸ್ಯಗಳನ್ನು ಆತನು ಮರೆ ಮಾಡಲಿಲ್ಲ, ಎಲ್ಲ ಮರ್ಮಗಳನ್ನು ನಮಗೆ ಆತನು ಬಯಲುಪಡಿಸಿದ ಹಾಗೆ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಗುರು ಏನೇ ಆಗಲಿ, ಗುರು ಶಿಷ್ಯನಿಗೆ 10 ವಿದ್ಯೆ ಇತ್ತಂದ್ರೆ ಅದರಲ್ಲಿ 9 ವಿದ್ಯೆ ಮಾತ್ರ ಕಲಿಸ್ತಾನೆ, 10ನೇ ವಿದ್ಯೆ ಅವನಿಗೆ ಕಲಿಸಲ್ಲ. ಯಾಕೆಂದ್ರೆ ಗುರುಗೆ ಭಯ, ಎಲ್ಲಿ ಶಿಷ್ಯ ದೊಡ್ಡವನಾಗ್ಬಿಡ್ತಾನೋ ಅಂತ. ಒಂದು ವಿದ್ಯೆ ಅವನು ಮರೆ ಮಾಡ್ತಾನೆ. ಒಂದು ವೇಳೆ ಗುರುವಿಗೂ ಶಿಷ್ಯವಿಗೂ ಒಂದು ಪಂದ್ಯ ಬಂತು ಅಂದ್ರೆ ಆ ಪಂದ್ಯದಲ್ಲಿ ಗುರು ಗೆಲ್ತಾನೆ, ಶಿಷ್ಯ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಗೆಲ್ಲುವಷ್ಟು ಕಲಿಸ್ಕೊಟ್ಟಿರಲ್ಲ. ಆದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಅಂತ ಗುರು ಅಲ್ಲ. 9 ನಮಗೆ ಕಲಿಸಿ ಒಂದನ್ನ ಮರೆ ಮಾಡುವ ದೇವರಾತನಲ್ಲ. ನಮ್ಮ ಗುರು ಎಂಥವನಂದ್ರೆ ದೇವರ ವಾಕ್ಯ ಹೇಳುತ್ತೆ, ನನಗಿಂತಲೂ ಹೆಚ್ಚಿನ ಕಾರ್ಯಗಳನ್ನು ನೀವು ಮಾಡುತ್ತೀರಿ ಅಂತ ದೇವರ ವಾಕ್ಯದಲ್ಲಿದೆ. ಹಲ್ಲೆಲೂಯಾ. ಆತನು ನಮ್ಮಲ್ಲಿ ಯಾವುದನ್ನು ಮರೆ ಮಾಡಲಿಲ್ಲ. ಮತ್ತೆ ವಾಕ್ಯ ಹೇಳುತ್ತೆ, ನಾನು ಮಾಡಿದ ಮಹತ್ವಗಳಿಗಿಂತ ಹೆಚ್ಚಿನ ಮಹತ್ವಗಳನ್ನು ನೀವು ಮಾಡ್ತೀರಾ ಅಂತ ಸ್ವಾಮಿ ಹೇಳಿದರು. ಆ ನನ್ನ ಗುರು ಮಾಡಿದ್ರಲ್ಲಿ ಒಂದು ಮಾತ್ರ ನಮಗೆ ಮಾಡೋಕ್ಕಾಗಲ್ಲ. ಯಾವುದು ಮಾಡೋಕ್ಕಾಗಲ್ಲ? ಆತನಂತೆ ಪ್ರಾಣ ಕೊಡಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಒಂದು ವೇಳೆ ಆತನಂತೆ ಪ್ರಾಣ ಕೊಟ್ಟರೂ ಸಹ 3 ದಿವಸ ಬಿಟ್ಟು ಮೃತ್ಯುಂಜಯನಾಗಿ ನಮಗೆ ಎದ್ದು ಬರಕ್ಕಾಗಲ್ಲ. ಅದೊಂದು ಹೊರತುಪಡಿಸಿದರೆ ಆತನ ಎಲ್ಲಾ ಕಾರ್ಯಗಳನ್ನ ಸಹ ದೇವರ ವಾಕ್ಯನ ಹೇಳುತ್ತೆ, ಎಲ್ಲಾ ಕಾರ್ಯಗಳಲ್ಲಿ ನನಗಿಂತಲೂ ಹೆಚ್ಚಿನ ಕಾರ್ಯಗಳನ್ನು ನೀವು ಮಾಡ್ತೀರಿ ಅಂತ ದೇವರ ವಾಕ್ಯದಲ್ಲಿದ್ದಾರೆ. ನನ್ನ ಒಳ್ಳೆ ಗುರು ಆತನು, ನನ್ನ ಒಳ್ಳೆ ತಂದೆಯು ಆತನು, ನನ್ನ ಒಳ್ಳೆ ಸ್ನೇಹಿತನು ಆತನು, ನನ್ನ ಒಳ್ಳೆಯ ಸಹೋದರನು ಆತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಈ ಮಾತು ಹೇಳೋಣ, ನಮ್ಮ ಬಲಗೈಯನ್ನು ದೇವರಿಗೆ ತೋರಿಸಿ, ನನ್ನ ಒಳ್ಳೆ ತಂದೆಯು ನೀನು ಸ್ವಾಮಿ, ನನ್ನ ಒಳ್ಳೆ ಸಹೋದರನು ನೀನಪ್ಪ, ನನ್ನ ಒಳ್ಳೆ ಗುರು ನೀನು, ನನ್ನ ಒಳ್ಳೆ ಸ್ನೇಹಿತನು ನೀನು. ಹಲ್ಲೆಲೂಯಾ. ಯಾಕೆ ಆತನು ಒಳ್ಳೆ ಸ್ನೇಹಿತನಂದ್ರೆ ಆತನಲ್ಲಿ ಯಾವ ಮರೆ ಇಲ್ಲ, ಆತನಲ್ಲಿ ಯಾವ ರಹಸ್ಯವೂ ಇಲ್ಲ, ಆತನಲ್ಲಿ ಯಾವ ಸ್ವಾರ್ಥವೂ ಇಲ್ಲ. ಆತನಿಗಿಂತಲೂ ಹೆಚ್ಚಿನದಾಗಿ ಬೆಳಿಬೇಕಂತ, ಆತನಿಗಿಂತ ಹೆಚ್ಚಿನ ಮಹತ್ವಗಳನ್ನು ಮಾಡಬೇಕಂತ ಆತನ ಆಸೆ, ಆತನ ಬಯಕೆ ಆ ರೀತಿಯಾಗಿದೆ. ಒಂದು ವಾಕ್ಯ ಓದನ, ಯೋಹಾನನ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 14 ಮತ್ತು 15 2 ವಾಕ್ಯ ನೋದ್ರಿ, ಅಲ್ಲಿ ನಿಮಗೆ ಅರ್ಥ ಆಗುತ್ತೆ ಯೇಸು ಸ್ವಾಮಿ ನಮ್ಮ ಸ್ನೇಹಿತನಾಗಿದ್ದಾನೆ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ನೋಡ್ರಿ, ನಾನು ಕೊಟ್ಟ ಆಜ್ಞೆಗಳಿಗೆ ನೀವು ಸರಿಯಾಗಿ ನಡೆದರೆ ನೀವು ನನ್ನ ಸ್ನೇಹಿತರಾಗಿದ್ದೀರಿ. ಆಮೇಲೆ ಮುಂದಕ್ಕೆ ಹೋದಪ್ಪ, ಅದು ನಂಗೆ ಮುಂದುವರ್ಸು. ನೋಡ್ರಿ, ಇನ್ನು ಮೇಲೆ ನಾನ್ ನಿಮ್ಮನ್ನು ಆಳುಗಳು ಅನ್ನುವುದಿಲ್ಲ. ಆಮೇಲೆ ನಾನು ನಿಮ್ಮನ್ನು ಸ್ನೇಹಿತರು ಎಂದು ಹೇಳಿದ್ದೇನೆ. ಇನ್ಮೇಲಿಂದ ನಾನು ನಿಮ್ಮನ್ನ ಆಳುಗಳು ಅಂತ ಹೇಳಲ್ಲ. ಯಾಕೆ ಆಳು ಅಂತ ಹೇಳಲ್ಲ ಅಂದ್ರೆ, ಯಜಮಾನನು ಮಾಡಿದ್ದು ಆಳಿಗೆ ತಿಳಿಯುವುದಿಲ್ಲ. ಯಜಮಾನನಿಗೂ ಆಳಿಗೂ ಮಧ್ಯದಲ್ಲಿ ರಹಸ್ಯ ಇರುತ್ತೆ, ಆದ್ರೆ ಸ್ನೇಹಿತನಿಗೆ ರಹಸ್ಯ ಇರಲ್ಲ. ಆದ ಕಾರಣ ನಾನ್ ನಿಮ್ಮನ್ನ ಇನ್ಮೇಲೆ ಸ್ನೇಹಿತನು ಅಂತ ಕರಿತೀನಿ ಅಂತ ದೇವರ ವಾಕ್ಯದಲ್ಲಿದೆ. ದೇವ್ರ ಮಕ್ಕಳೇ ಗಮನಿಸ್ರಿ, ಬೈಬಲ್ ಅನ್ನ ಒಂದು ದಿವಸದಲ್ಲಿ ಕುತ್ಕೊಂಡು ಬರೆದಂತ ಪುಸ್ತಕ ಅಲ್ಲ ಬೈಬಲ್. ಒಂದೇ ಒಂದಿನ ಕುತ್ಕೊಂಡು ಕುರ್ಚಿ ಮೇಲೆ ಕುತ್ಕೊಂಡು ಬರೆದಂತ ಪುಸ್ತಕ ಅಲ್ಲ ಬೈಬಲ್. ಬೈಬಲ್ ಎಂತದಂದ್ರೆ ಆತನು ಮಾಡಿ ತೋರಿಸಿದ್ರು, ಈ ತರ ಮಾಡ್ರಿ ಅಂತ ಹೇಳಿದ್ರು. ಯೇಸು ಮಾಡಿ ತೋರಿಸಿದ ಕಾರ್ಯಗಳನ್ನ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಈ ತರ ಮಾಡ್ರಿ ಅಂತ ಹೇಳುವುದಕ್ಕಾಗಿ ಉದಾಹರಣೆಯಾಗಿ ಯೇಸು ಸ್ವಾಮಿ ಏನೇನ್ ಮಾಡಿದ್ರೋ ಅದೆಲ್ಲವನ್ನ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ.
ಕೂತ್ಕೊಂಡು ಹೇಳಿದ್ದಲ್ಲ, ಮಾಡಿ ತೋರಿಸಿದ್ದು. ಹಲ್ಲೆಲೂಯಾ. ಯೇಸು ಸ್ವಾಮಿ ಕೂತು ಹೇಳಿದ್ದಲ್ಲ, ಹಿಂಗ್ ಮಾಡ್ರಿ ಅಂತ ಹೇಳಿಲ್ಲ. ಆತನು ಮಾಡಿ ತೋರಿಸಿದನು. ಆನಂತರ ನೀವು ಈ ರೀತಿಯಾಗಿ ಮಾಡ್ರಿ ಅಂತ ಹೇಳಿದರು. ನೀವು ಬೈಬಲಲ್ಲಿ ಯಾವುದೇ ಒಂದು ಚಾಪ್ಟರ್ ತಗೊಂಡ್ರು, ಯಾವುದೇ ಒಂದು ಅಧ್ಯಾಯ, ಒಂದು ಘಟನೆಯನ್ನು ತಗೊಂಡ್ರೆ ಅದರ ಮೇಲ್ಗಡೆ, ಕೆಳಗಡೆ, ಮಧ್ಯಭಾಗದಲ್ಲಿ ನೀವು ಓದುವಾಗ ಯೇಸು ಸ್ವಾಮಿ ಅದನ್ನ ಮಾಡಿ ತೋರಿಸಿದ ಹಾಗೆ ಉದಾಹರಣೆಗಳಿದೆ. ಈಗ ಹಾಗಿದ್ರೆ ಯೇಸು ಸ್ವಾಮಿ ನನ್ನ ಒಳ್ಳೆ ಸ್ನೇಹಿತನು, ದೇವರು ನನ್ನ ಒಳ್ಳೆ ಸ್ನೇಹಿತನು ಅಂತ ಹೇಳ್ತಾ ಇದ್ದೀವಿ ಹೊಸ ಒಡಂಬಡಿಕೆಯಲ್ಲಿ. ಹಳೆ ಒಡಂಬಡಿಕೆಯಲ್ಲಿ ಬಂದಾಗ ಯೇಸು ಸ್ವಾಮಿ ಇಬ್ಬರನ್ನ ಸ್ನೇಹಿತರು ಅಂತ ಕರೆದರು. ಒಬ್ಬರು ಮೋಶೆಗೆ ನನ್ನ ಸ್ನೇಹಿತನು ಅಂತ ಹೇಳಿದರು, ಒಂದು ಸಾರಿ ಮಾತ್ರ ಹೇಳಿದರು. ಅಬ್ರಹಾಮನಿಗೆ 3 ಸಾರಿ ಹೇಳಿದರು. ಯೇಸು ಸ್ವಾಮಿ ದೇವರು 3 ಸಾರಿ ಅಬ್ರಹಾಮನಿಗೆ ಹೇಳಿದರು, ನೀನು ನನ್ನ ಸ್ನೇಹಿತನು. 3 ಸಾರಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಅಬ್ರಹಾಮನು ನನ್ನ ಸ್ನೇಹಿತನು, ಅಬ್ರಹಾಮನು ನನ್ನ ಸ್ನೇಹಿತನು ಅಂತ. ಮೋಶೆಗೆ 1 ಸಾರಿ ಮಾತ್ರ ಹೇಳ್ತಾರೆ, ಮೋಶೆ ನನ್ನ ಸ್ನೇಹಿತನು ಅಂತ. ಬೈಬಲಲ್ಲಿ ಕೆಲವು ಭಕ್ತರಿಗೆ ಒಂದು ಟೈಟಲ್ಗಳು ಕೊಡಲ್ಪಟ್ಟಿದೆ. ಕೆಲವು ಭಕ್ತರಿಗೆ, ಉದಾಹರಣೆಗೆ ದಾವಿದಿಗೆ ದೇವರು ಏನು ಹೇಳಿದ್ರು ಅಂದ್ರೆ, ನನ್ನ ಹೃದಯಕ್ಕೆ ಮೆಚ್ಚಿದವನು ಅಂತ ಹೇಳಿದರು. ನನ್ನ ಹೃದಯಕ್ಕೆ ಮೆಚ್ಚಿದವನು ದಾವಿದು ಅಂತ ಹೇಳಿದರು. ಅದೇ ತರ ಮೋಶೆ ವಿಷಯಕ್ಕೆ ಬಂದಾಗ ಮೋಶೆಗೆ ದೇವರು ಹೇಳಿದ್ರು, ಇವನು ಸಾತ್ವಿಕನು, ಇವನು ದೀನ ಮನಸ್ಸುಳ್ಳವನು ಅಂತ ಹೇಳಿದರು. ಆ ತರ ಒಬ್ಬೊಬ್ಬರಿಗೆ ಒಂದೊಂದು ಟೈಟಲ್ ನಾವು ಕೊಡ್ತೀವಿ, ಆ ಬೈಬಲ್ ಕೊಟ್ಟಿದೆ. ಆ ತರ ಅಬ್ರಹಾಮನಿಗೆ ಕೊಟ್ಟ ಟೈಟಲ್ ಏನಂದ್ರೆ, ಅವನು ದೇವರ ಸ್ನೇಹಿತನು, ಅವನು ದೇವರ ಸ್ನೇಹಿತನು ಅಂತ ಟೈಟಲ್ ಕೊಟ್ಟರು. ಹಾಗಿದ್ರೆ ಅಬ್ರಹಾಮನಿಗೂ ಮತ್ತು ದೇವರಿಗೂ ಸ್ನೇಹ ಸಂಬಂಧ ಹೆಂಗಿದೆ ಅಂತ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯದಿಂದ ನೋಡೋಣ. ಆದಿಕಾಂಡ 18ನೇ ಅಧ್ಯಾಯ 1ನೇ ವಾಕ್ಯದಿಂದ ಸ್ವಲ್ಪ ವಾಕ್ಯನ ನಾವು ಓದೋಣ. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆಯ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗೆಂದರೆ, ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ, ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ. ಸಾಕು. ಇಲ್ಲಿ ಅಬ್ರಹಾಮನು ಒಂದ್ ದಿವಸ ಮಧ್ಯಾಹ್ನ ಮೆಮ್ರೆ ತೋಪಿನ ತನ್ನ ಗುಡಾರದ ಬಳಿಯಲ್ಲಿ, ತನ್ನ ಮನೆಯ ಬಾಗಿಲಲ್ಲಿ ಕೂತಿರುವಾಗ ದೇವರ ದರ್ಶನ ಅವನಿಗೆ ಆಯಿತು. ದೇವರ ಮಕ್ಕಳಲ್ಲಿ ಕೇಳಿಸ್ಕೊಳ್ರಿ, ನೀವು ರಾತ್ರಿಯಲ್ಲಿ ಮಲಗಿದಾಗ ಕನಸು ಬೀಳುತ್ತಲ್ಲ, ಅದು ದರ್ಶನ ಅಲ್ಲ. ನೀವು ಪ್ರಾರ್ಥನೆಯ ಧ್ಯಾನದಲ್ಲಿರುವಾಗ ನಿಮಗೆ ಕಾಣಿಸುತ್ತಲ್ಲ, ಅದು ದರ್ಶನ. ರಾತ್ರಿ ಆಯಾಸದಿಂದ ಮಲಗಿ ಬೆಳಗ್ಗೆ ಎದ್ದು ದೇವರು ನನಗೆ ದರ್ಶನ ಕೊಟ್ಟರು ಅಂತ ಹೇಳಬಾರ್ದು. ಕನಸುಗಳೆಲ್ಲವೂ ದರ್ಶನ ಅಲ್ಲ, ದರ್ಶನಗಳೆಲ್ಲವೂ ಕನಸುಗಳಲ್ಲ. ಕೆಲವು ಸಾರಿ ಬಹಳ ಆಯಾಸದಿಂದ ಮಲಗಿದಾಗ ಏನೇನೋ ಕನಸು ಬೀಳುತ್ತೆ, ಅದಕ್ಕೆ ಭಯ ಪಡೋ ಅವಶ್ಯಕತೆನೇ ಇಲ್ಲ, ಉತ್ಸಾಹ ಪಡುವಂತ ಅವಶ್ಯಕತೆನೇ ಇಲ್ಲ. ಅದು ಆಯಾಸದಿಂದ ಬಿದ್ದ ಕನಸುಗಳು, ಅದಕ್ಕೆ ಭಯ ಪಡೋದು ಬೇಡ. ಕೆಲವು ಕನಸುಗಳ ಮೂಲಕ ದೇವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾರೆ, ಅದು ದೇವರ ವಾಕ್ಯ ಅಥವಾ ದೇವರ ಧ್ಯಾನ. ನೀವು ಪ್ರಾರ್ಥನೆಯಲ್ಲಿರುವಾಗ, ಏಕಾಂತವಾಗಿ ಪ್ರಾರ್ಥನೆಯಲ್ಲಿರುವಾಗ, ಧ್ಯಾನದಲ್ಲಿರುವಾಗ, ದೇವರ ವಾಕ್ಯ ಧ್ಯಾನ ಮಾಡ್ತಾ ಇರುವಾಗ ಕೆಲವು ದರ್ಶನಗಳು ಕಾಣಿಸ್ತವೆ, ಅದಕ್ಕೆ ದರ್ಶನ ಅಂತ ಹೇಳ್ತಾರೆ. ಆ ತರ ಇವನೊಂದ್ ಸಾರಿ ಮನೆಯ ಬಾಗಿಲಲ್ಲಿ ಕೂತಿದ್ದಾಗ ದೇವರ ಧ್ಯಾನದಲ್ಲಿದ್ದ. ದೇವರ ಧ್ಯಾನದಲ್ಲಿರುವಾಗ ಇವನಿಗೊಂದು ದರ್ಶನ ಆಯಿತು. ಅದು ಹೇಗಾಯಿತೆಂದ್ರೆ, 2ನೇ ವಾಕ್ಯದಲ್ಲಿ, ಅಬ್ರಹಾಮನ ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ರು. ಯಾರೋ 3 ಜನ ದೇವದೂತರು ನಿಂತಿದ್ರು. ಅವರು ಮಹಾಪುರುಷರಾಗಿದ್ದರು, ಅದರಲ್ಲಿ ದೇವರು ಸಹ ಇದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿನಿಂದ ಓಡಿ ಹೋದನು. ಗುಡಾರದ ಬಾಗಿಲಿಂದ, ಅವನ ಮನೆಯ ಬಾಗಿಲಿನಿಂದ ಅವರನ್ನು ಎದುರುಗೊಳ್ಳುವುದಕ್ಕೆ ಓಡಿ 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 ಹೋದಾರಿ. ಅವಾಗ ಅಬ್ರಹಾಮನಿಗೆ ಪ್ರಾಯ 99. ಎಷ್ಟು ವಯಸ್ಸು ಅವನಿಗೆ? 99 ವಯಸ್ಸು ಅಬ್ರಹಾಮನಿಗೆ. ಆ ಪ್ರಾಯದಲ್ಲಿ ಆ ಮನೆಯ ಬಾಗಿಲಿನಿಂದ ಓಡ್ತಿದ್ದಾನೆ. ಅಯ್ಯೋ, 3 ಜನ ಮಹಾಪುರುಷರು ಬಂದಿದ್ದಾರೆ ಅಂತೇಳಿ ಓಡಿ ಹೋಗಿ ಏನ್ ಹೇಳ್ತಾನಂದ್ರೆ, ಬಗ್ಗಿ ನಮಸ್ಕಾರ ಮಾಡಿ, ಸ್ವಾಮಿ ದಯ ಇರ್ಲಿ, ದಾಸನ ಬಳಿಗೆ ದಯ ಮಾಡದೆ ಮುಂದಕ್ಕೆ ಹೋಗಬಾರ್ದು. ದಯವಿಟ್ಟು ಇಲ್ಲೇ ನಮ್ಮ ಮನೆ ಇದೆ, ನಮ್ಮ ಮನೆಗೆ ಬರ್ಲಿಲ್ದಂಗೆ ನೀವು ಮುಂದಕ್ಕೆ ಹೋಗಬಾರ್ದು ಅಂತ ಹೇಳ್ದ. ಯಾರಾದರೂ ನಮ್ಮ ಮನೆಯ ಮುಂದೆ ಹೋಗುವಾಗ ಪರಿಚಯ ಇಲ್ಲದವರು ಮನೆ ಮುಂದೆ ಹೋದ್ರೆ ನಾವು ಅವ್ರನ್ನ ಮಾತಾಡಿಸ್ಲಿಕ್ಕೆ ಹೋಗಲ್ಲ. ಆದರೆ ಪರಿಚಯ ಇರುವವರು ನಮ್ಮ ಮನೆ ಮುಂದೆ ಹೋಗುವಾಗ ನಾವು ಅವ್ರನ್ನ ಮಾತಾಡಿಸ್ತೀವಿ.
ಮಾತಾಡಿಸಿ ಹೆಂಗಿದ್ಯಪ್ಪ ಚೆನ್ನಾಗಿದ್ಯಾ ಅಂತ ಮಾತಾಡಿಸಿ ಕಳಿಸ್ತೀವಿ ಅಷ್ಟೇ. ಅದೇ ಒಂದು ವೇಳೆ ನಮ್ಮ ಸ್ನೇಹಿತರು ನಮ್ಮ ಮನೆ ಮುಂದೆ ಹೋದಾಗ ಸುಮ್ಮನೆ ಬಿಡ್ತೀವ? ಮನೆ ಬಾಗಿಲಲ್ಲಿ ಕೂತಿದ್ದವರು ಎದ್ದು ಓಡೋಗಿ ಸ್ನೇಹಿತರು ಎದ್ದು ಓಡೋಗಿ ಆ ಸ್ನೇಹಿತರನ್ನ ಮಾತಾಡಿಸಿ ಮನೆಗೆ ಬಾ ಅಂತ ಕರಿತೀವಿ. ಇಲ್ಲ ಇಲ್ಲ ನನಗೆ ಅರ್ಜೆಂಟ್ ಇದೆ ಅಂತ ಏನಾದ್ರು ಹೇಳಿದ್ರೆ, ಅಲ್ಲ ನಮ್ಮ ಮನೆ ಮುಂದೆ ಹೋಗ್ತಾ ಇರೋವನು ನಮ್ಮ ಮನೆಗೆ ಬರ್ಲಿಲ್ದಂಗೆ ಹೋಗ್ತೀಯ ನೀನು ಅಂತೀವಿ. ನಾವು ಅಂತೀವ? ಇದೀರಾ ಇಲ್ಲೇ? ಸ್ನೇಹಿತರು ನಮ್ಮ ಮನೆ ಮುಂದೆ ಹೋದಾಗ ಅವ್ರು ನಮ್ಮ ಮನೆಗೆ ಕಾಲಿಟ್ಟೆ ಹೋಗ್ಬೇಕು, ನಮ್ಮ ಮನೆಗೆ ಬರ್ಬೇಕು. ಅವರು ನಾವು ಕೊಡುವಂತ ಆತಿಥ್ಯವನ್ನ ಸ್ವೀಕಾರ ಮಾಡ್ಬೇಕಂತ ಇಷ್ಟಪಡ್ತೀವಿ. ನಾವು ನಮ್ಮ ಮನೆಗೆ ಬರ್ದಂಗೆ ನೀನ್ ಹೆಂಗ್ ಹೋಗ್ತೀಯಾ, ನೀನ್ ಬಾ ನಮ್ಮ ಮನೆಗೆ ಅಂತೇಳಿ ಅವ್ರನ್ನ ಫೋರ್ಸ್ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ಇಲ್ಲಿ ಆ 3 ಜನ ಏನ್ ಬಂದಿದಾರಲ್ಲ, ಅವರು ಅಬ್ರಹಾಮನ ಸ್ನೇಹಿತರು. ಆ 3 ಜನರು ಏನ್ ಬಂದಿದ್ದಾರೋ ದೈವತ್ವ ಉಳ್ಳವರು. ಆ 3 ಜನ ಏನ್ ಬಂದಿದ್ದಾರೋ ದೇವದೂತರು ಮತ್ತು ದೇವರು. ಆ ದೇವರನ್ನ ಸ್ನೇಹಿತನಾಗಿ ಸ್ವೀಕಾರ ಮಾಡಿ ಮನೆಗೆ ಕರೀತಾ ಇದ್ದಾನೆ. ಅಪ್ಪ, ನಮ್ಮ ಮನೆಗೆ ಬರ್ದಲ್ಲ ನೀವು ಮುಂದಕ್ಕೆ ಹೋಗ್ಬಾರ್ದು, ದಯವಿಟ್ಟು ನೀವು ನಮ್ಮ ಮನೆಗೆ ಬರ್ಬೇಕು. ನೋಡ್ರಿ ಎಷ್ಟು ಚೆನ್ನಾಗಿ ಅವನ ಆತಿಥ್ಯವನ್ನು ನೋಡ್ರಿ. ಬಾಗಿಲಲ್ಲಿ ಕೂತಿದ್ದವನು ಎದ್ದು ಓಡಿ ಹೋಗ್ತಾನೆ. 99 ವಯಸ್ಸಿನ ಮನುಷ್ಯ. ಎಷ್ಟು ವಯಸ್ಸಿನ ಮನುಷ್ಯ? ನೀವು ಆಲೋಚನೆ ಮಾಡ್ರಿ. 99 ವಯಸ್ಸಿನ ಮನುಷ್ಯ ಬಾಗಿಲಲ್ಲಿ ಕೂತಿದ್ದವನು ಎದ್ದು ಓಡೋಗ್ಲಿಕ್ಕೆ ಸಾಧ್ಯನಾ? ಅವನು ಅಷ್ಟು ಬಲಹೀನನಾಗಿದ್ರು ಸಹ ಅಲ್ಲಿ ಬರ್ತಾ ಇದ್ದವನು ಸ್ನೇಹಿತನು. ಅಲ್ಲಿ ಮನೆ ಬಾಗಿಲಲ್ಲಿ ನಿಂತಿರೋವನು ಸ್ನೇಹಿತನು. ಅವನಿಗೆ 3 ಜನ ಏನು ಕಾಣಿಸ್ಕೊಳ್ತಾ ಇದ್ದಾರಲ್ಲ ಸ್ನೇಹಿತರು. ಅಯ್ಯಯ್ಯೋ, ನಮ್ಮ ಮನೆಗೆ ಬರ್ದಂಗೆ ನೀವ್ ಹೆಂಗ್ ಹೋಗ್ತೀರಾ ಅಂತ ಓಡಿ ಹೋಗಿ ದೇವ್ರು ಕೇಳುತ್ತೆ. ಓಡಿ ಹೋಗಿದ್ದಲ್ಲದೆ ಬಗ್ಗಿ ನಮಸ್ಕಾರ ಮಾಡ್ದ. ಸ್ವಾಮಿ ದಯವಿರಲಿ ಅಂತ ಹೇಳ್ದ. ಬಗ್ಗಿ ನಮಸ್ಕಾರ ಮಾಡ್ದ. ಅಂದ್ರೆ ದೇವ್ರ ಮಕ್ಕಳೇ, ಬಗ್ಗಿ ದೇವರನ್ನ ಸಾಷ್ಟಾಂಗವೆರಗಿ ಆರಾಧನೆ ಮಾಡ್ದ. ಇವತ್ತು ನಾವು ಆರಾಧನೆ ಮಾಡೋ ವಿಧಾನ, ನಾವು ನಿಂತು ಆರಾಧನೆ ಮಾಡಲಿ, ಕೈಗಳನ್ನೆತ್ತಿ ಆರಾಧನೆ ಮಾಡಲಿ ಪರವಾಗಿಲ್ಲ, ಆದರೆ ನಮ್ಮ ಹೃದಯಾಂತರಾಳದಿಂದ ದೇವರನ್ನ ಆರಾಧಿಸಬೇಕು. ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನ ಆರಾಧಿಸಬೇಕು. ಆವತ್ತು ಆ ಜನರು ಆ 3 ನೋಡುವಾಗ ಸಾಷ್ಟಾಂಗವೆರಗಿ ಬಿಟ್ಟಾರಿ. ಸಾಷ್ಟಾಂಗವೆರಗಿ ಅಡ್ಡ ಬಿದ್ದು ಬಿಟ್ಟ. ಅಬ್ರಹಾಮನಿಗೆ 3,000 ಜನ ಆಳುಗಳಿದ್ದಾರೆ. ಸುತ್ತಮುತ್ತ ಆಳುಗಳು ನಿಂತಿದ್ದಾರೆ. ಅಬ್ರಾಹ್ಮನನ್ನು ನೋಡ್ತಾ ಇದ್ದಾರೆ. ಅಬ್ರಾಹ್ಮನನ್ನ ಆಳುಗಳು ನೋಡ್ತಾ ಇದ್ರು ಕೂಡ ಅವನ ಡಿಗ್ನಿಟಿ ಬಗ್ಗೆ ಯೋಚನೆ ಮಾಡಲಿಲ್ಲ, ಅವನ ಸ್ಥಾನಮಾನದ ಬಗ್ಗೆ ಯೋಚನೆ ಮಾಡಲಿಲ್ಲ. ನಾನು ಇಂಥ ಸ್ಥಾನದಲ್ಲಿದ್ದೀನಿ, ನಾನು ಅಡ್ಡ ಬೀಳ್ಬೇಕೇನೋ ಅದನ್ನ ಯೋಚನೆ ಮಾಡಲಿಲ್ಲ. ಎಂತ ಬಟ್ಟೆಗಳನ್ನ ಹಾಕಿದ್ದೀನಿ ಅದನ್ನ ಯೋಚನೆ ಮಾಡಲಿಲ್ಲ. ಗಲೀಜಾಗತ್ತಾ, ಕೊಳೆ ಆಗತ್ತಾ, ಸುಕ್ಕಾಗತ್ತಾ ಯೋಚನೆ ಮಾಡಲಿಲ್ಲ ರೀ. ಸುತ್ತ ಇರುವಂತ 3,000 ಜನ ಆಳುಗಳು, ಅವನ ಹತ್ರ ಕೆಲಸ ಮಾಡೋ ಆಳುಗಳು, ಅವರು ಏನ್ ಅನ್ಕೊಂಡಾರು ಅಂತ ಯೋಚನೆ ಮಾಡಲಿಲ್ಲ. ಅವನು ಸಾಷ್ಟಾಂಗವರೆಗೆ ದೇವರನ್ನ ಆರಾಧನೆ ಮಾಡ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳು, ನಾವು ಆರಾಧನೆ ಮಾಡುವಾಗ ನಮ್ಮ ಪಕ್ಕದಲ್ಲಿ ಯಾರಿದ್ದಾರೆ, ಹಿಂದೆ ಯಾರಿದ್ದಾರೆ, ಮುಂದೆ ಯಾರಿದ್ದಾರೆ, ಶ್ರೀಮಂತರ ಬಡವರ ನಮಗೆ ಅವಶ್ಯಕತೆ ಇಲ್ಲ. ನಮ್ಮ ಮನೆಯಲ್ಲಿರುವಾಗ, ಸಭೆಯಲ್ಲಿರುವಾಗ, ಏಕಾಂತವಾದ ಸ್ಥಳದಲ್ಲಿರುವಾಗ ಸರ್ವೇಶ್ವರನಾದ ದೇವರನ್ನ ಎಲ್ಲಾ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರನ್ನ ಆರಾಧನೆ ಮಾಡಬೇಕು. ಯಾರಾದ್ರೂ ಇರ್ಲಿ, ಎಂತವರಾದ್ರೂ ಇರ್ಲಿ. ಅನೇಕ ಸಾರಿ ಏನಾಗುತ್ತೆ, ನಾವು ಆರಾಧನೆ ಮಾಡುವಾಗ ಒಂದು ವೇಳೆ ಯಾರಾದ್ರೂ ಬೇರೆ ಜನರು, ನಿಮಗಿಂತ ಶ್ರೀಮಂತರು, ನಿಮಗಿಂತ ವಿದ್ಯಾವಂತರು, ಯಾರೋ ನಿಮ್ಮ ಸಂಬಂಧಿಕರು ನಿಮ್ಮ ಮನೆಗಳಿಗೆ ಬಂದಾಗ ನೀವು ಬಹಳಷ್ಟು ಜನ ಕುಟುಂಬ ಪ್ರಾರ್ಥನೆ ನಿಲ್ಲಿಸ್ಬಿಡ್ತೀರಾ. ಅವತ್ತು ಕುಟುಂಬ ಪ್ರಾರ್ಥನೆ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಅವ್ರು ಏನಾದ್ರೂ ಅಂದುಕೊಂಡಾರು. ಯಾರೇನು ಅಂದುಕೊಂಡ್ರೆ ನಿನಗೇನು? ನಿನ್ನ ದೇವರನ್ನ, ನಿನ್ನ ಹೃದಯಾಂತರಾಳದಿಂದ ದೇವರನ್ನ ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಯಾರಾದ್ರೆ ಏನಂತೆ, ಯಾವ ಸ್ಥಿತಿ ಆದ್ರೆ ಏನಂತೆ, ನಾವು ದೇವರನ್ನ ಆರಾಧನೆ ಮಾಡ್ಬೇಕು. ಆರಾಧನೆ ಮಾಡ್ಲಿಕ್ಕೆ ಪರಿಸರವನ್ನ ಯೋಚನೆ ಮಾಡಬೇಡ. ಆರಾಧನೆ ಮಾಡ್ಲಿಕ್ಕೆ ಬಟ್ಟೆಗಳನ್ನ ಯೋಚನೆ ಮಾಡಬೇಡ. ನಾನು ಎಲ್ಲಿ ಮೊಣಕಾಲು ಊರಿದ್ರೆ ಪ್ಯಾಂಟ್ ಸುಕ್ಕಾಗ್ತದೋ, ಎಲ್ಲಿ ಕೂತ್ರೆ ಸ್ಯಾರಿ ಸುಕ್ಕಾಗುತ್ತೋ, ನಿನ್ನ ಬಟ್ಟೆಗಳ ಗಲೀಜು ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಬಟ್ಟೆ ಮೇಲೆ ಪ್ರಜ್ಞೆನೂ ಬೇಡ. ಸರ್ವೇಶ್ವರನಾದ ದೇವರನ್ನ ಹೃದಯಾಂತರಾಳದಿಂದ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ 2 ಕೈಗಳನ್ನೆತ್ತಿ ದೇವರನ್ನ ಘನಪಡಿಸಿ ಆರಾಧಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ಆರಾಧನೆಯನ್ನ ಯಥಾರ್ಥವಾಗಿ ಮಾಡಬೇಕು. ಇವನ್ ಏನ್ ಮಾಡ್ದ ಅಂದ್ರೆ, ಅವರು ಬಂದು ಕೂಡಲೇ ಅವರನ್ನ ನೋಡಿದ ತಕ್ಷಣ ಸಾಷ್ಟಾಂಗವರೆಗೆ ಬಗ್ಗಿ ಬಿಟ್ಟರಿ. ಬಗ್ಗಿ ಅಡ್ಡ ಬಿದ್ದು ನಮಸ್ಕರಿಸಿ ಅವನ ಆರಾಧನೆ ಮಾಡಿ ಹೇಳಿದ್ದೇನೆಂದ್ರೆ, ಸ್ವಾಮಿ ದಯೆ ಇರಲಿ,
ಸ್ವಾಮಿ ದಯೆ ಇರಲಿ, ದಾಸನ ಬಳಿಗೆ, ಇಲ್ಲೇ ನಮ್ಮ ಮನೆ ಇದೆ, ದಾಸನ ಬಳಿಗೆ ದಯ ಮಾಡದೆ ಮುಂದಕ್ಕೆ ಹೋಗಬಾರ್ದು. ದಾಸನ ಮನೆಗೆ ದಯ ಮಾಡದೆ, ಆ ಶಬ್ದ ನೋಡಿದ್ರೆ ನೀವು ಎಷ್ಟು ಚೆನ್ನಾಗಿ ಹೇಳ್ತಾನೆ, ದಾಸನ ಬಳಿಗೆ ದಯ ಮಾಡದೆ ಮುಂದಕ್ಕೆ ಹೋಗಬಾರ್ದು. ಆ ಶಬ್ದ ಹೆಂಗಿದೆ ಅಂದ್ರೆ, ಅವನ ಪ್ರೀತಿಯಿಂದ, ಅವನ ಪ್ರೀತಿಯ ಶಬ್ದಗಳಿಂದ ಅವರು ಅವಸರವಾಗಿ ಹೋಗೋರಿದ್ರು ಕೂಡ ಆಯ್ತಪ್ಪ ನಾನು ಬರ್ತೀನಿ ಅನ್ಬೇಕು, ಬೇರೆ ದಾರಿ ಇಲ್ಲ. ಆ ತರ ಮಾತಾಡ್ತಿದ್ದಾನೆ. ಅವನ ಶಬ್ದಗಳು ನೋಡ್ರಿ, ಪ್ರೀತಿಯಿಂದ ಆತಿಥ್ಯ ಮಾಡ್ತಿದ್ದಾನೆ, ಪ್ರೀತಿಯಿಂದ ಕರಿತಾ ಇದ್ದಾನೆ. ದಯವಿಟ್ಟು ನೀನ್ ನಮ್ಮ ಮನೆಗೆ ಬಂದು ಹೋಗ್ಬೇಕು, ಬರದಲೆ ಮಾತ್ರ ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ದಯ ಮಾಡದೆ ಮುಂದಕ್ಕೆ ಹೋಗ್ಬೇಡ್ರಿ. ಅವನ ಭಕ್ತಿ, ಅವನ ಪ್ರೀತಿಯನ್ನ ಅಲ್ಲಿ ಪ್ರಕಟ ಮಾಡ್ತಿದ್ದಾನೆ, ಬಂದು ಹೋಗ್ಬೇಕು. ಆವಾಗ ಏನಾಯ್ತು, ಮುಂದಕ್ಕೆ ಹೋದ್ರಪ್ಪ, ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗ್ತಾ ಇದ್ದೀರಲ್ಲ, ಇಲ್ಲ ಇದೇ ದಾರಿಯಲ್ಲಿ ಹೋಗ್ತಾ ಇದ್ದೀರಲ್ಲ, ನಮ್ಮ ಮನೆಯ ಮುಂದೆನೆ ಹೋಗ್ತಾ ಇದ್ದೀರಲ್ಲ, ದಯವಿಟ್ಟು ನಮ್ಮ ಮನೆಗೆ ನೀವು ಬರಬೇಕು. ನೀರು ತರ್ತೀನಿ, ನೀರು ತರಿಸಿ ಕೊಡುತ್ತೇನೆ, ನಿಮ್ಮ ಕಾಲುಗಳನ್ನ ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಬೇಕು. ಹಲ್ಲೆಲೂಯಾ. ನಾನು ಏನ್ ಮಾಡ್ತೀನಿ, ಕಾಲ್ ತೊಳೆಯಕ್ಕೆ ನಿಮಗೆ ನೀರನ್ನ ಕೊಡ್ತೀನಿ. ನೋಡ್ರಿ, ಆ ಸ್ನೇಹಿತರನ್ನ ಆತಿಥ್ಯ ಮಾಡ್ತಾ ಇರೋದನ್ನ ನೋಡಿದಿರಾ, ಎಷ್ಟು ಅದ್ಭುತ ಸಂಬಂಧ. ನಾನು ನೀರು ಕೊಡ್ತೀನಿ, ನೀವು ಕಾಲ್ ತೊಳ್ಕೊಳ್ರಿ, ಅಲ್ಲಿ ಮರದ ಕೆಳಗೆ ಆರಾಮಾಗಿ ನೆರಳಿನಲ್ಲಿ ವಿಶ್ರಾಂತಿ ಮಾಡ್ರಿ. ನಮ್ಮ ಭಾಷೆಯಲ್ಲಿ ವಿಶ್ರಾಂತಿ ಅಂದ್ರೆ ಬೇರೆ, ಬೈಬಲ್ ಭಾಷೆಯಲ್ಲಿ ವಿಶ್ರಾಂತಿ ಅಂದ್ರೆ ಬೇರೆ. ನಮ್ಮ ಭಾಷೆಯಲ್ಲಿ ವಿಶ್ರಾಂತಿ ಅಂದ್ರೆ ಏನು, AC ಆನ್ ಮಾಡಿಕೊಂಡು ದಪ್ಪ ರಗ್ ಒಚ್ಕೊಂಡು ಪಕ್ಕದಲ್ಲಿ ಒಂದು ಬಾಟಲ್ ಅಥವಾ ಒಂದು ಲೋಟದಲ್ಲಿ ನೀರಿಟ್ಕೊಂಡು ಬೆಳಗ್ಗೆ 8 ಗಂಟೆ ತನಕ ಮಲಗಿದ್ರೆ ಅದು ನಮ್ದು ವಿಶ್ರಾಂತಿ, ನಮ್ಮ ಭಾಷೆಯಲ್ಲಿ ಅಲ್ಲ, ಅದು ನಮಗೆ ವಿಶ್ರಾಂತಿ ರೀ. ಆರಾಮ್ ಮಾಡೋದು ವಿಶ್ರಾಂತಿ. ಆದ್ರೆ ಬೈಬಲ್ ಭಾಷೆಯಲ್ಲಿ ವಿಶ್ರಾಂತಿ ಅಂದ್ರೆ ಮತ್ತೊಬ್ಬನ ಜೊತೆಯಲ್ಲಿ ಸಮಯ ಕಳೆಯುವಂಥದ್ದು, ಮಾತಾಡ್ತಾ ಆರಾಮಾಗಿ ಕೂರುವಂಥದ್ದು, ಜೊತೆ ಸಂಬಂಧದಲ್ಲಿ, ಜೊತೆಯ ಬಾಂಧವ್ಯದಲ್ಲಿ ಬೆಳೆಯುವಂತ ಸಮಯ ಅದು. ಇದೀರಾ? ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿದೆಯಾ? ವಿಶ್ರಾಂತಿ ಅಂದ್ರೆ ಅಬ್ರಾಮು ನಿನ್ ಜೊತೆಯಲ್ಲಿ ನಾನು ಮಾತಾಡ್ಬೇಕಪ್ಪ, ಅಬ್ರಾಮನು ಕೂಡ ದೇವರೇ ನಾನು ನಿನ್ ಜೊತೆಯಲ್ಲಿ ಮಾತಾಡ್ಬೇಕು ಸ್ವಾಮಿ, ನೀವೊಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ರಿ. ದೇವ್ರ ಮಕ್ಕಳೇ, ನಾನು ನಿಮಗೆ ಇದನ್ನ ಅರ್ಥ ಆಗಲಿಕ್ಕೆ ನಾನು ಕೆಲವು ಉದಾಹರಣೆ ಹೇಳ್ತೀನಿ. ಉದಾಹರಣೆಗೆ, ನಾವು ಆರಾಧನೆಗೆ ಬಂದ್ವಿ. ಆರಾಧನೆಗೆ ಬಂದಾಗ ಹೃದಯಾಂತರಾಳದಿಂದ ದೇವರ ಸನ್ನಿಧಾನದಲ್ಲಿ ಸಮಯ ಕಳಿಬೇಕು. ಇದು ನಮ್ಮ ವಿಶ್ರಾಂತಿಯ ಸಮಯ. ದೇವರ ಹತ್ರ ಸಮಯ ಕಳಿಬೇಕು, ಅಯ್ಯ ಅಂತ ದೇವ್ರನ್ನ ಕೂಗಬೇಕು, ದೇವ್ರನ್ನ ಆರಾಧನೆ ಮಾಡಬೇಕು, ದೇವ್ರನ್ನ ಮೊಟ್ಟಿಗೆ ಮಾತಾಡಬೇಕು, ನಾವು ದೇವರೊಟ್ಟಿಗೆ ಮಾತಾಡಬೇಕು ಅಂತ ಟೈಮ್ ಇದು. ಈ ತರ ನಾವು ಕೂತಿರುವಾಗ ಪದೇ ಪದೇ ವಾಚ್ ನೋಡಿದ್ರೆ, ಪದೇ ಪದೇ ಹಿಂದಕ್ಕೆ ತಿರುಗಿ ನೋಡಿದ್ರೆ, ಪದೇ ಪದೇ ಎದ್ದೋಗೋ ತರ ಪ್ಲಾನ್ ಮಾಡ್ತಾ ಕೂತ್ಕೊಂಡ್ರೆ ಏನಂತಾರ ಅದಕ್ಕೆ? ವಿಶ್ರಾಂತಿ ಅನ್ನಲ್ಲ. ಅದಕ್ಕೆ ನೀನು ಆರಾಧನೆ ಮಾಡಕ್ ಬಂದಿದೀಯ ಅಂತ ಅನ್ನಲ್ಲ ಅದಕ್ಕೆ. ಈಗ ಮತ್ತು ಉದಾಹರಣೆಗೆ, ಆರಾಧನೆ ಎಲ್ಲ ಮುಗಿದ ತಕ್ಷಣ ಅಬ್ಬಾ ಸದ್ಯ ಆರಾಧನೆ ಮುಗೀತು ಅನ್ನೋ ತರ ಕೆಲವರಿಗೆ ಫೀಲ್ ಆಗತ್ತಲ್ಲ. ಅಂದ್ರೆ ಅದು ಏನಂತಾರ, ಅದು ದೇವರ ಜೊತೆಯಲ್ಲಿ ನಿನ್ನ ಸಮಯ ಕಳೀತಿದ್ಯಾ ಅಂತ ಅಲ್ಲ ಅದರ ಅರ್ಥ. ಬಿಟ್ರೆ ಸಾಕಪ್ಪ ಅಂತ ಅದರ ಅರ್ಥ. ಬಿಟ್ರೆ ಓಡ್ಬಿಡ್ತೀಯ. ಕೆಲವರು ಆಮೇನ್ ಅನ್ನುವಾಗ ಇನ್ನು ಆಮೇನ್ ಅಂದಿರಲ್ಲ, ಇಲ್ಲಿ ಅಲ್ಲಿ ಮೈನ್ ರೋಡಲ್ಲಿ ಇರ್ತಾರೆ ಕೆಲವರು, ಅಲ್ಲಿ ಇರ್ತಾರ್ರಿ. ಆರಾಧನೆ ಮುಗೀತು, ವಾರಕ್ಕೊಂದ್ಸಾರಿ ನಾವೆಲ್ಲರೂ ಸೇರ್ತೀವಿ, ಒಬ್ರಿಗೊಬ್ರು ವಿಶ್ ಮಾಡಿ ಮಾತಾಡಿ ಪ್ರೀತಿ ಬಾಂಧವ್ಯವನ್ನು ಹಂಚ್ಕೊಂಡು ಒಂದು 10 ನಿಮಿಷ ಎಕ್ಸ್ಟ್ರಾ ಇದ್ದು ಸಮಾಧಾನವಾಗಿ ಹೋಗ್ರಿ, ಅದು ವಿಶ್ರಾಂತಿ. ಕುಟುಂಬ ಪ್ರಾರ್ಥನೆ 8ರಿಂದ 8:30, ಆ 8:30 ಟೈಮ್ ಮುಗೀತಂದ್ರೆ ಸಾಕ್ರಿ, ಅದು ಖುಷಿ ಆಗತ್ತೆ. ಮುಗಿಬಾರ್ದು ಅಂದ್ರೆ ಖುಷಿ ಆಗ್ಬೇಕು. ಕೆಲವರಿಗೆ ಮುಗಿದ್ರೆ ಖುಷಿ ಆಗತ್ತೆ. ಪ್ರಾರ್ಥನೆ ಮುಗಿದ್ರೆ ಸಂತೋಷ ಆಗತ್ತೆ. ಅದೆಂಥದ್ದು? ನಾನು ಹೇಳೋದು ನಿಮಗೆ ಗೊತ್ತಾಗ್ತಿದ್ಯಾ? ಒಂಟಿಯಾಗಿ ಪ್ರಾರ್ಥನೆ ಮಾಡೋ ಅಭ್ಯಾಸ ಇರೋರು ಕೆಲವರು, ನೀವು 8ರಿಂದ 8:30 ಏಕಾಂತವಾದ ಕೋಣೆಗೆ ಹೋಗಿ ಮೊಣಕಾಲೂರಿ ನೀವು ಪ್ರಾರ್ಥನೆ ಮಾಡ್ತೀರ, ಬಹಳ ಸಂತೋಷ. 8:30 ಯಾವಾಗ ಆಗುತ್ತೆ ಅಂತ ಕಾಯಬಾರದು. ನಿಮ್ಮನ್ನ ನೀವು ಮರೆತು ಇನ್ನೂ 10 ನಿಮಿಷ 15 ನಿಮಿಷ ಮುಂದಕ್ಕೆ ಪ್ರಾರ್ಥನೆ ಹೋದ್ರೂ ಸಹ ಎಲ್ಲ ಪ್ರಾರ್ಥನೆಗಳನ್ನು ದೇವರಿಗೆ ಒಪ್ಪಿಸಿಕೊಡ್ಬೇಕು. ಅದು ವಿಶ್ರಾಂತಿ, ಅದು ದೇವರ ಸನ್ನಿಧಾನದಲ್ಲಿ ಕಳೆಯುವಂತ ಸಮಯ. ಅದು ನಾವು ಅವಸರವಾಗಿ ಕೂರೋದು, ಅವಸರವಾಗಿ ಹೋಗೋದು,
ಈ ತರ ನಾವು ಯಾವತ್ತು ಮಾಡಬಾರ್ದು. ದೇವರ ಸನ್ನಿಧಾನದಲ್ಲಿ ಬಂದಾಗ ಸಮಾಧಾನವಾಗಿ ಕುತ್ಕೊಂಡು ದೇವರ ವಾಕ್ಯ ಕೇಳಿ ಪ್ರಾರ್ಥನೆ ಮಾಡಿ ದೇವರನ್ನ ಆರಾಧನೆ ಮಾಡಿ ದೇವರನ್ನ ಘನಪಡಿಸಿ ಒಂದು 10 ನಿಮಿಷ ಹೆಚ್ಚು ಸಭೆಯಲ್ಲಿದ್ದು ಎಲ್ಲರನ್ನ ಒಂದು ರೌಂಡ್ ಮಾತಾಡಿಸಿ ಪ್ರೈಸ್ ಲಾರ್ಡ್ ಹೇಳಿ ಸಮಾಧಾನವಾಗಿ ನಾವು ಹೋಗ್ಬೇಕು. ಅದು ವಿಶ್ರಾಂತಿ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಏನ್ ಹೇಳಿದ್ರು ಅಂದ್ರೆ, ನೀನು ಅಬ್ರಾಮ್ ಹೇಳ್ತಾನೆ, ಸ್ವಾಮಿ ನೀವು ಅಲ್ಲೊಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ಕೊಳ್ರಿ, ಮರದ ಕೆಳಗೆ ಕೂತ್ಕೊಳ್ರಿ, ನಾನು ಬರ್ತೀನಿ, ನಾನು ನೀವು ಜೊತೆಯಲ್ಲಿ ಸಮಯ ಕಳೆಯೋಣ, ನಾವು ಮಾತಾಡ್ತಾ ಕೂರೋಣ, ಸ್ವಲ್ಪ ಸಮಯ ಮಾತಾಡ್ತಾ ಕೂರೋಣ, ವಿಶ್ರಾಂತಿ. ಆಮೇಲೆ ಏನಂತೆ ಮುಂದಕ್ಕೆ ಓದ್ತೀರಾ? ಸ್ವಲ್ಪ ಆಹಾರ ತರುತ್ತೇನೆ, ಸ್ವಲ್ಪ ನಾನು ಆಹಾರವನ್ನು ತರ್ತೀನಿ, ಊಟ ಆದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು, ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು. ನಾನು ಆಹಾರವನ್ನು ಕೂಡ ತಯಾರು ಮಾಡಿಸ್ತೀನಿ. ಹಂಗೆ ಹೋಗ್ಬಾರ್ದು. ನೀವು ನಮ್ಮ ಮನೆಗೆ ಬಂದಿದ್ದೀರಾ, ನೀವು ಹಂಗೆ ಹೋಗ್ಬಾರ್ದು. ಆಹಾರವನ್ನು ತಯಾರು ಮಾಡಿಸ್ತೀನಿ, ಸ್ವಲ್ಪ ವಿಶ್ರಾಂತಿ ಮಾಡಿಕೊಂಡು ಆಮೇಲೆ ಮುಂದಕ್ಕೆ ನಿಮ್ಮ ಪ್ರಯಾಣವನ್ನು ಬೆಳೆಸಬಹುದು ಅಂತ ಹೇಳಿದ್ರು. ಅದಕ್ಕೆ ಅವ್ರು ಏನ್ ಹೇಳ್ತಾರೆ? ನೀನು ಹೇಳಿದಂತೆ ಮಾಡಬಹುದಪ್ಪ ಅಬ್ರಹಾಮು ಅಂದ್ರು. ಹಲ್ಲೆಲೂಯಾ. ನೀನು ಹೇಳಿದಂತೆ ಮಾಡಪ್ಪ. ನಿನ್ನ ಪ್ರೀತಿ, ನೀನು ಕರೆಯೋ ವಿಧಾನ, ನೀನು ಬಳಸುವಂತ ಶಬ್ದಗಳನ್ನ ನೋಡಿದ್ರೆ ನಾವು ಮುಂದಕ್ಕೆ ಹೋಗಕ್ಕೆ ಮನಸ್ಸಾಗ್ತಾ ಇಲ್ಲ. ನೀನು ಹೇಳ್ದಂಗೆ ಮಾಡಪ್ಪ, ಆಯ್ತು ನಾವು ಬರ್ತೀವಿ. ಮುಂದೆ ಎಷ್ಟೇ ಅವಸರದ ಕೆಲಸ ಇದ್ರು ಅದಕ್ಕಿಂತ ಮುಖ್ಯ ನಿನ್ನ ಪ್ರೀತಿ, ಅದಕ್ಕೆ ನಾವಿಲ್ಲಿ ಇರ್ತೀವಪ್ಪ, ಆಯ್ತಪ್ಪ ಅಂತ ಹೇಳಿ ಅವರು ಒಪ್ಪಿಕೊಂಡ್ರು. ಹಲ್ಲೆಲೂಯಾ. ಕೆಲವೊಂದು ಸಾರಿ ನನಗೆ ಈ ಅನುಭವ ಆಗಿದೆ ರೀ. ಕೆಲವೊಂದು ಸಾರಿ ನಾನು ಎಲ್ಲೋ ಬಹಳ ಅವಸರ ಹೋಗ್ಬೇಕಾಗಿರುತ್ತೆ, ಬಹಳ ಅರ್ಜೆಂಟ್ ಇರುತ್ತೆ, ಆ ಡೇಟಲ್ಲಿ ನಾನು ಇರ್ಲಿಕ್ಕಿಲ್ಲ ಅಂತ ಪರಿಸ್ಥಿತಿ ಇರುತ್ತೆ. ಆದರೆ ಅನೇಕ ಸಾರಿ ನಿಮ್ಮ ಪ್ರೀತಿಯನ್ನು ನೋಡಿ ಅಲ್ಲಿ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ಎಷ್ಟೊಂದು ಸಾರಿ ನಿಮ್ಮ ಮನೆಗಳಿಗೆ ನಾನು ಬಂದಿದ್ದೀನಿ. ಆ ಥರ ಅನುಭವಗಳು ಬಹಳ ಆಗಿದೆ ನನಗೆ. ಅಂದರೆ ಆ ಪ್ರೀತಿ ಏನು ಮಾಡುತ್ತೆ? ನಮ್ಮನ್ನ ಬಂಧಿಸುತ್ತೆ, ಮುಂದಕ್ಕೆ ಹೋಗದಂಗೆ ಮಾಡುತ್ತೆ. ದೇವರು ಮುಂದಕ್ಕೆ ಹೋಗ್ಬೇಕಾಗಿತ್ತು, ಪ್ರಯಾಣ ಬೆಳೆಸಿ ಹೋಗ್ಬೇಕಾಗಿತ್ತು. ಅಬ್ರಹಾಮನ ಆ ಪ್ರೀತಿ, ಅಬ್ರಹಾಮನ ಆ ಭಕ್ತಿ ಆ ದೇವರನ್ನ, ಆ ಮಹಾಪುರುಷರನ್ನ ಮನೆಗೆ ಕರ್ಕೊಂಡು ಬಂತು. ಅಲ್ಲಿ ಅವರೇ ಹೇಳ್ತಾರೆ, ನೀನು ಹೇಳಿದಂತೆ ಮಾಡಬಹುದಪ್ಪ ಅಂತ ಅಂದರು. ಆಮೇಲೆ ಮುಂದಕ್ಕೆ ಹೋದರೆ, ಆಗ ಅಬ್ರಹಾಮನು ಗುಡಾರದಲ್ಲಿದ್ದ ಸಾರಳ ಬಳಿಗೆ ಓಡಿ ಹೋಗಿ ಆಕೆಗೆ ಹಸನಾದ 3 ಸೇರು ಹಿಟ್ಟನ್ನು ನಾದಿ. ನೋಡ್ರಿ, ಇಲ್ಲಿ ನೀವು ಗಮನಿಸ್ರಿ. ತಕ್ಷಣ ಏನ್ ಮಾಡ್ತಾನೆ ಅಬ್ರಹಾಮನು? ಗುಡಾರದಲ್ಲಿದ್ದ ಸಾರಳ ಬಳಿಗೆ ಮತ್ತೆ ಓಡಿ ಹೋಗ್ತಾನೆ. ನೋಡ್ರಿ, ಇಲ್ಲಿ ನಾನು ಮತ್ತೆ ಹೇಳ್ತೀನಿ, ಅಬ್ರಹಾಮನ ಪ್ರಾಯ 99. ಅಬ್ರಹಾಮನ ಪ್ರಾಯ ಎಷ್ಟು? 99. ಒಂದ್ಸಾರಿ ಆ 3 ಜನ ಆ ದಾರಿಯಲ್ಲಿ ಬಂದಾಗ ಓಡೋಗಿದ್ದ. ಇವಾಗ ಇನ್ನೊಂದ್ಸಾರಿ ಸಾರಳ ಜೊತೆಯಲ್ಲಿ ಮಾತಾಡಕ್ಕೆ, ಸಾರಳಿಗೆ ಏನೋ ಹೇಳಲಿಕ್ಕೋಸ್ಕರ ಓಡಿ ಹೋಗ್ತಿದ್ದಾನೆ. ಸಾರಳಿಗೆ ಏನು ಹೇಳಕ್ ಹೋಗ್ತಿದ್ದಾನೆ? ಸಾರಳಿಗೆ ಆ ರೊಟ್ಟಿ ಮಾಡಕ್ಕೆ ಹೇಳಕ್ ಹೋಗ್ತಿದ್ದಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನಂದ್ರೆ, ಆ ವಾಕ್ಯ ಇನ್ನೊಂದ್ಸರಿ ಓದಪ್ಪ, ಆ ವಾಕ್ಯ ಓದು. ಹಸನಾದ 3 ಸೇರು ಹಿಟ್ಟನ್ನು ನಾದಿ. ಆ ವಾಕ್ಯ ನೋಡ್ರಿ, ನೀವು ಗಮನಿಸ್ರಿ. ಹಸನಾದ 3 ಸೇರು ಹಿಟ್ಟನ್ನ ತಗೊಂಡು ಬೇಗ ರೊಟ್ಟಿಗಳನ್ನು ಮಾಡು. ಬೇಗ ರೊಟ್ಟಿಗಳನ್ನು ನಾದಿ ಅಲ್ಲ, ನಾದಿ ಅಂದ್ರೆ ಹಸನಾದ ಹಿಟ್ಟನ್ನ ತಗೊಂಡು ಚೆನ್ನಾಗಿ ಕಲಸಿ ಏನ್ರಿ ಅದನ್ನ ಏನದು ಮೆತ್ತಗೆ ಮಾಡಿ ಮೃದುವಾದ ರೊಟ್ಟಿಯನ್ನು ತಯಾರು ಮಾಡು. ನೋಡ್ರಿ ಎಷ್ಟು ಚಂದ. ಅಬ್ರಹಾಮನು ತಾನೇ ಸ್ವತಃ ತನ್ನ ಹೆಂಡತಿಗೆ ಹೇಳ್ತಾನೆ, 3,000 ಜನ ಆಳುಗಳಿದ್ದಾರೆ, ಆಳುಗಳಲ್ಲಿ ಯಾರಿಗಾದ್ರೂ ಹೇಳ್ಬೋದಾಗಿತ್ತು, ಆದ್ರೆ ಆಳುಗಳಿಗೆ ಹೇಳಿಲ್ಲ. ಹೆಂಡತಿಗೆ ಬಂದು ಹೇಳ್ತಾನೆ, ನೀನ್ ಮಾಡಿದ್ರೆ ಚೆನ್ನಾಗಿ ಮಾಡ್ತೀಯ. ಬಂದಿರೋರು ಯಾರು? ಸ್ನೇಹಿತರು. ಬಂದಿರೋರು ಯಾರು? ನನ್ನ ದೇವರು. ನೀನ್ ಮಾಡು, ಬೆಸ್ಟ್ ಮಾಡ್ತೀಯ, ಮಿದುವಾಗಿ ಮಾಡು, ಚೆನ್ನಾಗಿ ಮಾಡು. ಅವನೇ ಹಿಟ್ಟನ್ನ ತಗೊಂಡ್ಬಂದು, ಶ್ರೇಷ್ಠವಾದ ಹಿಟ್ಟನ್ನ ತಗೊಂಡ್ಬಂದು ತನ್ನ ಹೆಂಡತಿ ಕೈ ಕೊಡ್ತಾನೆ. ಇದನ್ನ ನಾದಿ ಮಿದುವು ಮಾಡಿ ಚಂದವಾದ ರೊಟ್ಟಿಯನ್ನು ತಯಾರು ಮಾಡು, ಅದ್ ನೀನೇ ಮಾಡಬೇಕು ಅಂತಾನೆ. ಎಷ್ಟು ಆಸಕ್ತಿ ತೋರಿಸ್ತಿದ್ದಾನೆ ನೋಡಿದ್ರ. ಕ್ರಿಯೆಗಳ ಮೂಲಕ ತನ್ನ ಪ್ರೀತಿಯನ್ನು ಪ್ರಕಟ ಮಾಡ್ತಿದ್ದಾನೆ. ಅಂದ್ರೆ ಕೆಲವು ಸಾರಿ ನೋಡ್ರಿ, ನಮ್ಮ ಮನೆಗೆ ಬರುವಂತ ಜನರು 2 ತರ ಇರ್ತಾರೆ. ಇಷ್ಟ ಇರೋರು ಕೆಲವರು, ಇಷ್ಟ ಇಲ್ಲದವ್ರು ಕೆಲವರು. ಯಾರಾದ್ರೂ ಇಷ್ಟ ಇಲ್ಲದವ್ರು ಬಂದ್ರೆ ಅವ್ರನ್ನ ಮಾತಾಡಿಸ್ತೀವಿ, ಚೆನ್ನಾಗಿದೆಯಾ ಮಮ್ಮ, ಆರಾಮದಿಯಾ ಮಮ್ಮ, ಊಟ ಮಾಡ್ತೀಯಾ, ತಿಂಡಿ ತಿಂತೀಯಾ ಅಂತೀವಿ. ತಿಂಡಿ ತಿನ್ನಿಸಿ ಊಟ ಮಾಡಿಸಿ, ಯಾಕಪ್ಪ ಅಂದ್ರೆ ಹೋಗ್ಲಿ ಅಂತ. ಊಟ ಮಾಡಿಸಿ ತಿಂಡಿ ತಿನ್ನಿಸಿದ್ರೆ ಹೋಗ್ಬಿಡ್ತಾನಂತ ಐಡಿಯಾದ ಮೇಲೆ ತಿಂಡಿ ತಿಂತೀಯಾ, ಊಟ ಮಾಡ್ತೀಯಾ, ತಿನ್ನು, ಉಣ್ಣು. ಟ್ರೈನ್ ಎಷ್ಟು ಗಂಟೆಗೆ ಐತೆ ಅವನಿನ್ನು ಬಂದಾಗಲೇ ಕೇಳ್ತೀವಿ ನಾವು. ಟ್ರೈನ್ ಎಷ್ಟು ಗಂಟೆಗೆ ಐತೆ, ಬಸ್ ಎಷ್ಟು ಗಂಟೆ ಐತೆ, ಕಳಿಸ್ಬಿಡ್ತೀವಿ ಅವನಿಗೆ. ಅದೇ ಇಷ್ಟ ಇರೋರು ಬಂದ್ರೆ ನಾವೇನ್ ಮಾಡ್ತೀವಿ? ಹೆಚ್ಚು ಸಮಯ ಕಳಿತೀವಿ.
ಈ ಕೆಲ್ಸಕ್ಕೆ ಬಾರ್ದು ಏನೇನೋ ಮಾತಾಡ್ತೀವ್ರಿ. ಬಟ್ಟೆ ಎಲ್ಲಿಂದ ತಂದಿ, ಬಂಗಾರ ಎಲ್ಲಿಂದ ತಂದಿ, ಇದು ಹೆಂಗ್ ಮಾಡ್ತಿದ್ಯಾ, ಅದ್ ಹೆಂಗ್ ಮಾಡ್ತಿದ್ಯಾ, ಹೊಸ ಧಾರಾವಾಹಿಗಳು ನೋಡ್ದೇನು, ಏನೇನೋ ಮಾತಾಡ್ತೀವ್ರಿ. ಸುಮ್ಮನೆ ಮಾತು 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 ಬಹಳ ಮಾತಾಡ್ತೀವಿ ನಾವು. ಯಾಕೆ ಅವ್ರ ಜೊತೆಯಲ್ಲಿ ಬಹಳ ಮಾತಾಡ್ತೀವಿ ಅಂದ್ರೆ ಅವ್ರು ನಮಗೆ ಇಷ್ಟ. ತುಂಬಾ ಮಾತಾಡ್ತೀವಿ. ಒಂದು ವೇಳೆ ನಮ್ಮ ಮನೆಗೆ ಏನಾದ್ರು, ನಮ್ಮ ಮನೆ ಮೇಲೆ ಇದ್ದು ಸ್ಟೆಪ್ಗಳು ಏನಾದ್ರು ಇತ್ತಂತಾರೆ, ಒಂದೊಂದು ಮೆಟ್ಲಿಗೆ 15 ನಿಮಿಷ ಆಗತ್ತೆ ಇಳಿಯಕ್ಕೆ. ನಾನು ಹೇಳಿದ್ ಗೊತ್ತಾಯ್ತಾ? ಅಷ್ಟು ಸ್ಲೋ ಮೋಷನ್ ಅಲ್ಲಿ ಅಷ್ಟೊಂದು ಮಾತಾಡಿ, ಒಂದೊಂದು ಮೆಟ್ಲಿಗೆ 15 ನಿಮಿಷ 10 ನಿಮಿಷ ಮಾತಾಡ್ಕೊಂಡು ಅಲ್ಲಿಂದ ಕೆಳಗೆ ಇಳಿಯಕ್ಕೆ ಒಂದೊಂದುವರೆ ತಾಸು ಬೇಕು. ಅಷ್ಟು ಮಾತಾಡ್ತೀವಿ. ಯಾಕಂದ್ರೆ ಇಷ್ಟ ನಮಗೆ. ನಾ ಹೇಳೋದು ಗೊತ್ತಾಯ್ತಾ? ನನ್ನ ದೇವರು ನನಗೆ ಇಷ್ಟ, ನನ್ನ ಸ್ನೇಹಿತರು ನಮಗೆ ಇಷ್ಟ. ನಾವು ಆತನ ಜೊತೆಯಲ್ಲಿ ಹೆಚ್ಚು ಸಮಯ ಕಳಿಬೇಕು. ಎಷ್ಟು ನೀನು ಹೆಚ್ಚು ಸಮಯ ಕಳಿತೀಯಲ್ಲ, ಅಷ್ಟಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ ಎಷ್ಟು ಚೆನ್ನಾಗಿ ಶ್ರೇಷ್ಠವಾದ ಹಿಟ್ಟನ್ನ ತಗೊಂಡು ಬಂದು ಹೆಂಡತಿ ಕೊಟ್ಟು, ನೀನಿದನ್ನ ತಯಾರು ಮಾಡು, ನನ್ನ ಸ್ನೇಹಿತನು ನನ್ನ ದೇವರು ಬಂದಿದ್ದಾರೆ, ಅವರು ಊಟ ಮಾಡಬೇಕು. ಆಮೇಲೆ ಏನ್ ಮಾಡ್ತಾನೆ ಗೊತ್ತಾ? ಮುಂದಕ್ಕೆ ಹೋದಪ್ಪ, ಇನ್ನೊಂದು ಮಾತಿದೆ. ಆಮೇಲೆ ಅವನು ದನಗಳ ಕಡೆಗೆ ಓಡಿ ಹೋಗಿ ಕೊಬ್ಬಿದ ಎಳೆ ಕರುವನ್ನು ತೆಗೆದು, ದನಗಳ ಕಡೆಗೆ ಓಡಿ ಹೋಗಿ ಕೊಬ್ಬಿದ ಎಳೆ ಕರುವನ್ನು ತೆಗೆದುಕೊಂಡು ಆಳಿನ ಕೈಗೆ ಕೊಟ್ಟನು. ನೋಡ್ರಿ, ಇವನೇ ಓಡೋಗ್ತಾನೆ, ಹಟ್ಟಿ ಒಳಗಡೆ ಓಡೋಗ್ತಾನೆ, ಶ್ರೇಷ್ಠವಾದ ಪ್ರಾಣಿಯನ್ನ ಆರಿಸ್ತಾನೆ, ಇವನೇ ಚೆಕ್ ಮಾಡ್ತಾನೆ, ಆರೋಗ್ಯವಾಗಿದೆಯಾ ಈ ಪ್ರಾಣಿ, ಅಥವಾ ಚರ್ಮವ್ಯಾಧಿ ಇದೆಯಾ, ಈ ಪ್ರಾಣಿ ಹೆಲ್ತಿ ಆಗಿರುವಂತ ಪ್ರಾಣಿಯನ್ನ ಅವನೇ ಹುಡುಕಿ ಆಳಿನ ಕೈಗೆ ಕೊಟ್ಟು, ಹೋಗಪ್ಪ ನೀನ್ ಇದರಿಂದ ಅಡಿಗೆಯನ್ನು ತಯಾರು ಮಾಡು ಅಂತ ಹೇಳ್ತಾನೆ. ಮಾಂಸದ ಆಹಾರ ಒಂದ್ ಕಡೆ ತಯಾರಾಗ್ತಿದೆ, ಒಂದ್ ಕಡೆ ರೊಟ್ಟಿಯ ಆಹಾರ ತಯಾರಾಗ್ತಿದೆ. ನೀವು ಗಮನಿಸಿದ್ರೆ ಶ್ರೇಷ್ಠವಾದದನ್ನ ಹುಡುಕ್ತಾ ಇದ್ದಾನೆ. ಹಟ್ಟಿಯಲ್ಲಿ ಯಾವುದೋ ಒಂದು ತಗೊಂಡು ಹೋಗಪ್ಪ, ಕೊಯ್ಯಪ್ಪ ಪ್ರಾಣಿನ ಅಂತ ಹೇಳಲಿಲ್ಲ. ಶ್ರೇಷ್ಠವಾದದನ್ನ ಇವನು ಹುಡುಕ್ತಾ ಇದ್ದಾನೆ, ಶ್ರೇಷ್ಠವಾದದನ್ನ ತೆಗಿತಾ ಇದ್ದಾನೆ. ದೇವರ ಮಕ್ಕಳೇ, ಇಲ್ಲಿ 2 ಪ್ರಾಯದ ಜನರಿದ್ದೀರಾ. ಯವನಸ್ಥರು ಒಂದು ಗುಂಪಾದ್ರೆ ಹಿರಿಯರು ಇನ್ನೊಂದು ಗುಂಪು. ಯವನಸ್ಥರಿಗೆ ನಾನು ನಿಮಗೆ ಹೇಳ್ತೀನಿ ಕೇಳ್ರಿ, ನಿಮ್ಮ ಜೀವನದಲ್ಲಿ ಶ್ರೇಷ್ಠವಾದದನ್ನು ದೇವರಿಗೆ ಕೊಡಬೇಕು. ಅಂದ್ರೆ ನಾನು ಹಣವನ್ನು ಹೇಳ್ತಾ ಇಲ್ಲ, ಬಂಗಾರವನ್ನು ಹೇಳ್ತಾ ಇಲ್ಲ, ವಸ್ತುವನ್ನು ಹೇಳ್ತಾ ಇಲ್ಲ. ನಿಮ್ಮ ಜೀವನದಲ್ಲಿ ಶ್ರೇಷ್ಠವಾದದ್ದು ನಿಮ್ಮ ಪ್ರಾಯ, ನಿಮ್ಮ ವಯಸ್ಸು. ನಿಮ್ಮ ಪ್ರಾಯ, ನಿಮ್ಮ ವಯಸ್ಸನ್ನ, ನಿಮ್ಮ ದಿನಮಾನಗಳನ್ನ ದೇವರ ಕೈಗೆ ಒಪ್ಪಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನ ದೊಡ್ಡವರೇನಿದ್ದೀರಲ್ಲ, ನೀವೇನು ಒಪ್ಪಿಸ್ಬೇಕಂದ್ರೆ ನಿಮ್ಮ ಜೀವನದ ಶ್ರೇಷ್ಠವಾದ ಸಮಯವನ್ನ ದೇವರಿಗೆ ಒಪ್ಪಿಸಬೇಕ್ರಿ. ಹಲ್ಲೆಲೂಯಾ. ಯವನಸ್ಥರು ನಿಮ್ಮ ಜೀವಿತ ದಿನಗಳನ್ನ ದೇವರಿಗೆ ಕೊಡ್ರಿ, ಹಿರಿಯರು ನಿಮ್ಮ ಜೀವನದ ಸಮಯಗಳನ್ನ ದೇವರಿಗೆ ಕೊಡ್ರಿ. ಒಂದು ಉದಾಹರಣೆ ನಾನು ಹೇಳ್ತೀನಿ. ಸರ್ವತ್ತಲ್ಲಿ ಎಚ್ಚರ ಆಯ್ತು, ರಾತ್ರಿ ಹೊತ್ತಲ್ಲಿ ಎಚ್ಚರ ಆಯ್ತಪ್ಪ, 1 ಗಂಟೆ ಸುಮಾರು, ಇಲ್ಲ 2 ಗಂಟೆ ಸುಮಾರು. ದೊಡ್ಡವರಿಗೆ ಏನಾಗುತ್ತೆ, ರಾತ್ರಿ ಎಚ್ಚರ ಆದಾಗ ನೆನ್ನೆ ನಡೆದ ಅವಮಾನ ನೆನೆಸ್ಕೊಂಡ್ರೆ ಮನಸ್ಸಿಗೆ ಬೇಜಾರಾಗತ್ತೆ, ನಾಳೆ ಆಗುವಂತ ಕಾರ್ಯಗಳನ್ನ ನೆನೆಸ್ಕೊಂಡ್ರೆ ಭಯ ಆಗತ್ತೆ. ಈ ಬೇಸರಿಕೆಯು ಭಯದ ಮಧ್ಯದಲ್ಲಿ ಕೂತಿದ್ದೀವಿ. ಅಯ್ಯೋ ನಿದ್ರೆ ಬಂದ್ರೆ ಸಾಕಪ್ಪ ಅಂತೀವಿ, ನಿದ್ರೆ ಬರಲ್ಲ, ಚಿಂತೆಗಳು ನಮ್ಮನ್ನ ಕಾಡ್ತವೆ. ಆ ಟೈಮ್ ದೇವ್ರು ಯಾಕೆ ನಿನಗೆ ಎಚ್ಚರಿಕೆ ಕೊಟ್ಟರು? ಹಗಲೊತ್ತು ಪ್ರೇಯರ್ ಮಾಡುವಾಗ ಅವರಿದ್ದಾರೆ, ಅವರಿದ್ದಾರೆ, ಆ ಹಗಲೊತ್ತು ಪ್ರೇಯರ್ ಮಾಡಕ್ ನನಗೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ಯಲ್ಲ ನೀನು, ಅದಕ್ಕೆ ರಾತ್ರಿ ಸಮಯ ದೇವರು ನಿನ್ನನ್ನು ಎಚ್ಚರ ಮಾಡಿದ್ದಾರೆ. ಮಗ ಇವಾಗ ಯಾರು ಇಲ್ಲ, ಸರ್ವತ್ತಲ್ಲಿ ಯಾರು ಇಲ್ಲಪ್ಪ, ಈಗ ನಾನು ನೀನು ಇಬ್ಬರೇ ಇದ್ದೀವಿ, ಇವಾಗ ಬಾ, ಇವಾಗ ಮೊಣಕಾಲೂರು, ನಿನ್ ಚಿಂತನೆ ಮರಿ, ನಿನ್ ಭಯನ ಮರಿ, ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡು, ತಾನಾಗಿ ಸುಖವಾದ ನಿದ್ರೆ ಬರುತ್ತೆ. ಆರಾಮಾಗಿ ಮಲಗು, ಮುಂಜಾನೆ ಹೇಳುವಾಗ ಧೈರ್ಯದಿಂದ ಎದ್ದೇಳ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ನಮ್ಮ ಜೀವನದಲ್ಲಿ ಶ್ರೇಷ್ಠವಾದ ಸಮಯ, ಅದು ಮುಂಜಾನೆ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಹಗಲು ಸಮಯ ಆಗಿರ್ಬೋದು, ಯಾವ ಸಮಯ ಆಗಲಿ ನಿಮ್ಮ ಜೀವನದಲ್ಲಿ ಶ್ರೇಷ್ಠವಾದ ಸಮಯವನ್ನು ದೇವರಿಗೆ ಕೊಡ್ರಿ. ಯವನಸ್ಥ ಮಕ್ಕಳು ನಿಮ್ಮ ಶ್ರೇಷ್ಠವಾದ ಪ್ರಾಯವನ್ನ ದೇವರ ಕೈಗೆ ಕೊಡ್ರಿ. ಈ ಪ್ರಾಯದಲ್ಲಿ ನಿಮ್ಮ ಜೀವಿತವನ್ನ ದೇವರಿಗೆ ಕೊಟ್ಟು ನೀವು ಆರಾಧನೆ ಮಾಡಿದ್ರೆ ಮುಂದಿನ ನಿಮ್ಮ ಭವಿಷ್ಯತ್ತು ಅದ್ಭುತವಾಗಿ ರೂಪುಗೊಳ್ಳುತ್ತೆ, ಅದ್ಭುತವಾಗಿ ಆಶೀರ್ವಾದ ಆಗತ್ತೆ. ಹಲ್ಲೆಲೂಯಾ. ನಾನು ಯವನಸ್ಥನಿದ್ದಾಗ ನನಗೂ ಆಸೆ ಆಕಾಂಕ್ಷೆಗಳಿತ್ತು ರೀ.
ಒಳ್ಳೆ ಬಟ್ಟೆ ಹಾಕ್ಬೇಕು, ಎಲ್ಲ ಜನರ ತರ ಇರಬೇಕು, ಎಲ್ಲ ಜನರ ತರ ನಾನು ಬೈಕಲ್ಲಿ ಓಡಾಡಬೇಕು, ಆಮೇಲೆ ಅವರ ಐಷಾರಾಮಿ ತರ ನಾನು ಇರಬೇಕು, ಅವ್ರು ಖರ್ಚು ಮಾಡ್ದಂಗೆ ನಾನು ಮಾಡಬೇಕು, ಅವ್ರು ತಿನ್ನೋ ತರ ನಾನು ತಿನ್ಬೇಕಂತಿತ್ತು. ಆದ್ರೆ ತಿನ್ಲಿಕ್ಕಿರ್ಲಿಲ್ಲ, ಬಟ್ಟೆ ಇರ್ಲಿಲ್ಲ, ಬೈಕ್ ಇರ್ಲಿಲ್ಲ, ನಾನು ಆಸೆ ಪಟ್ಟಿದ್ದು ನನಗೆ ಯಾವುದು ಸಿಕ್ಕಲಿಲ್ಲ. ಆದ್ರೆ ನನ್ನ ಜೀವಿತವನ್ನ ದೇವರಿಗೆ ಒಪ್ಪಿಸಿಕೊಟ್ಟ ನಂತರ, ಆ ವಯಸ್ಸನ್ನ ದೇವರಿಗೆ ಒಪ್ಪಿಸಿಕೊಟ್ಟ ನಂತರ, ನಾನು ಬೇಕಾದದ್ದನ್ನು ಏನು ಬಯಸಿದ್ನೋ ಅದಕ್ಕೆ 2 ಪಟ್ಟು 10 ಪಟ್ಟು ನನ್ನ ತಂದೆ ನನಗೆ ಕೊಟ್ಟಿದ್ದಾನಲ್ಲ, ಯಾವ ಕೊರತೆ ಇಲ್ದಂಗೆ ಇಟ್ಟಿದ್ದಾನಲ್ಲ. ನಿಮ್ಮ ಮುಂದುಗಡೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾನು ನಿಂತಿದ್ದೀನಿ. ಅದಕ್ಕೆ ಯವನಸ್ಥ ಮಕ್ಕಳಿಗೆ ನಾನು ಪ್ರೋತ್ಸಾಹ ಮಾಡ್ತೀನಿ. ನಿಮ್ಮ ಜೀವಿತದ ಶ್ರೇಷ್ಠ ದಿನಗಳಿವು, ಶ್ರೇಷ್ಠವಾದ ಪ್ರಾಯ ನಿಮ್ದಿದು, ಶ್ರೇಷ್ಠವಾದ ವಯಸ್ಸಿದು. ಈ ಪ್ರಾಯದಲ್ಲಿ ದೇವರಿಗಾಗಿ ನೀವು ಏನ್ ಬೇಕಾದ್ರೂ ಮಾಡಬಲ್ರಿ. ಜ್ಞಾನ ಇದೆ, ತಿಳುವಳಿಕೆ ಇದೆ, ಬುದ್ಧಿ ಇದೆ, ವಿದ್ಯಾಭ್ಯಾಸವಿದೆ, ಎಲ್ಲದಕ್ಕೆ ಮೀರಿ ಶಕ್ತಿ ಇದೆ. ದೇವರ ಮಕ್ಕಳೇ, ಈ ಶಕ್ತಿಯನ್ನ ದೇವರಿಗೆ ಪ್ರಯೋಜನ ಮಾಡ್ರಿ. ನಿಮಗೆ ಕೊಟ್ಟ ಈ ವಿದ್ಯೆ, ಜ್ಞಾನ, ತಿಳುವಳಿಕೆಯನ್ನ ದೇವರಿಗೆ ಪ್ರಯೋಜನ ಮಾಡ್ರಿ. ನಿಮ್ಮ ಭವಿಷ್ಯತನ್ನ ದೇವರು ರೂಪಿಸ್ತಾರೆ. ಹಲ್ಲೆಲೂಯಾ. ನಿಮ್ಮ ಜೀವನವನ್ನ ಬಹಳ ಸುಂದರವಾಗಿ ಕಟ್ತಾನ್ರಿ ನನ್ನ ದೇವರು. ಇದನ್ನ ನೀವು ನೋಡ್ತೀರಾ, ನೀವು ಇದನ್ನ ಅನುಭವಿಸ್ತೀರಾ. ಸುಂದರವಾಗಿ ನಿಮ್ಮ ಜೀವನವನ್ನ ಕಟ್ತಾರೆ ದೇವರು. ಅದಕ್ಕೆ ಶ್ರೇಷ್ಠವಾದದನ್ನ, ಒಂದು ಕಡೆಯಲ್ಲಿ ರೊಟ್ಟಿಯನ್ನು ತಯಾರು ಮಾಡಕ್ ಹೇಳಿ, ಇನ್ನೊಂದು ಕಡೆಯಲ್ಲಿ ಮಾಂಸದ ಅಡಿಗೆಯನ್ನು ತಯಾರು ಮಾಡಿ ಏನ್ ಮಾಡ್ತಾನೆ, ಮುಂದಕ್ಕೆ ಹೋದ್ರಪ್ಪ. ತರುವಾಯ ಅಬ್ರಹಾಮನು ಹಾಲು ಮೊಸರನ್ನು ಅಟ್ಟ ಮಾಂಸವನ್ನು ನೋಡ್ರಿ, ಮತ್ತೇನ್ ಮಾಡ್ತಾನೆ, ಹಾಲು ಮೊಸರನ್ನ ತರಿಸಿ, ಮಾಂಸವನ್ನ ತರಿಸಿ ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದ. ಅವನೇ ತನ್ನ ಕೈಯಾರೆ ಬಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದಾರೆ. ಅವನೇ ತನ್ನ ಕೈಯಾರೆ ಬಡಿಸ್ತಾ ಇದ್ದಾನೆ. ಆಮೇಲೆ ಹೋದ್ರಿ, ಅವರು ಮರದ ಕೆಳಗೆ ಊಟ ಮಾಡುವವರೆಗೂ ಅವನು ಹತ್ತಿರ ನಿಂತುಕೊಂಡು ಉಪಚಾರ ಮಾಡಿದ. ಅವನು ಅವರ ಹತ್ತಿರ ನಿಂತ್ಕೊಂಡು ಉಪಚಾರ ಮಾಡಿದ. ಹಲ್ಲೆಲೂಯಾ. ಊಟ ಮಾಡಿ ಮುಗಿಸುವ ತನಕ ಅಬ್ರಹಾಮನು ಆ 3 ಜನ ಊಟ ಮಾಡ್ತಿದ್ರು, ಅಲ್ಲೇ ನಿಂತ್ಕೊಂಡು ಅವ್ರಿಗೆ ಉಪಚಾರ ಮಾಡ್ತಾ ಇದ್ದ. ಏನ್ ಬೇಕು ಏನ್ ಬೇಡ ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಹೌದಲ್ಲ, ನಮ್ಮ ಸ್ನೇಹಿತರು, ನಮ್ಮ ಅತಿಥಿಗಳು ನಮ್ಮ ಮನೆಗಳಿಗೆ ಬಂದಾಗ ನಾವು ಇದನ್ನೇ ಮಾಡ್ತೀವಲ್ಲ. ಬಹಳ ಸಭೆಗಳಲ್ಲಿ ನಾನು ನೋಡಿದ್ದೀನಿ, ಸಭೆಗಳಲ್ಲಿ ಕೆಲವರು ಜೀವನಗಳಲ್ಲಿ ನಾನು ನೋಡಿದ್ದೀನಿ, ಆತಿಥ್ಯ ಮಾಡ್ಲಿಕ್ಕೆ ಬರಲ್ಲ ರೀ. ಆತಿಥ್ಯ ಮಾಡಕ್ ಬರಲ್ಲ. ಎಷ್ಟೋ ಜನ ಪಾಸ್ಟ್ಗಳೇ ವಿಶ್ವಾಸಿಗಳಿಗೆ ಬೈತಾರೆ, ಏನ್ ಕೆಲಸ ಐತಿ ನಿಮಗೆ, ಮನೆ ಒಳಗೆ ಯಾಕೆ ಬರ್ತೀರಿ, ಹೊರಗೆ ನಿಂತ್ಕೊಳ್ರಿ ಅಂತ ಬೈಯವ್ರು ಎಷ್ಟೋ ಜನರಿದ್ದಾರೆ. ನಮ್ಮ ಮನೆಗೆ ಮುಂದ್ಲು ಬಾಗಿಲಿಂದ ಇಂದ್ಲು ಬಾಗಿಲವರೆಗೂ ನೀವು ಓಡಾಡಿದ್ರೆ ನಮಗೆ ಸಮಾಧಾನ ರೀ. ಅಂದ್ರೆ ಇವರೆಲ್ಲ ನಮ್ಮವರು ಅನ್ನಿಸ್ತತ್ ನಮಗೆ. ಮುಂದ್ಲು ಬಾಗಿಲಿಂದ ಇಂದ್ಲು ಬಾಗಿಲ ತನಕ ಅಡ್ಡಾಡ್ತಿರ್ಬೇಕು ನೀವು, ನಮ್ಮ ಮನೆ ಒಳಗೆಲ್ಲ ಅಡ್ಡಾಡ್ತಿರ್ಬೇಕು ಅಂದ್ರೆ ನಮಗೆ ಸಂತೋಷ ರೀ. ಕೆಲವರು ಇಲ್ಲಿ ಯಾಕೆ ಬರ್ತೀರಿ, ಇಲ್ಲಿ ಯಾಕೆ ನಿಂತ್ಕೊಳ್ತೀರಿ, ಕುಡಿಯಕ್ಕೆ ಒಂದು ಲೋಟ ನೀರು ಕೊಡಕ್ಕೆ ಯೋಚನೆ ಮಾಡೋ ಜನರಿದ್ದಾರೆ. ಅಡಿಗೆ ಮಾಡೋ, ನಾನು ಎಷ್ಟೊಂದು ಸಾರಿ ಮಂಜಣ್ಣಗೆ ಹೇಳಿದ್ದೀನಿ ಕೇಳ್ರಿ, ಎಲ್ಲರೂ ಕೂಡ್ಕೊಂಡು ಅಡಿಗೆ ಮಾಡ್ರಿ ಮಂಜಣ್ಣ, ನಾವೆಲ್ಲರೂ ಸೇರಿ ಅಡಿಗೆ ಮಾಡೋಣ. ನಮ್ಮ ಮನೆ ಇಂಚಿಂಚಲ್ಲಿ ನೀವೆಲ್ಲ ಇದ್ರೆ ನಮಗೆ ಬಹಳ ಸಂತೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಾವೆಲ್ಲರೂ ಒಂದು ಕುಟುಂಬ ಅಲ್ಲ, ನಾವು ಒಬ್ರಿಗೊಬ್ರು ಆತಿಥ್ಯ ಮಾಡಿಕೊಳ್ಳುವವರಲ್ಲ. ನಾನು ಮತ್ತೆ ಮುಂದುವರೆದು ಇನ್ನೊಂದು ಮಾತು ಹೇಳ, ನಾನು ಒಂದು ವೇಳೆ ನಿಮ್ಮ ಮನೆಗೆ ಅತಿಥಿಯಾಗಿ ಬಂದೆ ಅಂತ ತಿಳ್ಕೊಳ್ರಿ, ಇಲ್ಲ ನೀವು ನಮ್ಮ ಮನೆಗೆ ಅತಿಥಿಯಾಗಿ ಬಂದ್ರಿ ಅಂತ ತಿಳ್ಕೊಳ್ರಿ. ನಮ್ಮ ಮನೆಯದು ಫಸ್ಟ್ ಅಡಿಗೆ ಯಾರಿಗೆ? ಅತಿಥಿಯಾಗಿ ಬಂದವರಿಗೆ. ಲಾಸ್ಟ್ ಯಾರಿಗೆ? ಭಿಕ್ಷಕರಿಗೆ. ಅಂದ್ರೆ ಮನೆ ಅತಿಥಿಗಳು ಊಟ ಮಾಡಿ, ನಾವೆಲ್ಲರೂ ಊಟ ಮಾಡಿ ಲಾಸ್ಟ್ ಉಳಿದಿರುತ್ತಲ್ಲ, ಅದು ಯಾರಿಗೆ? ಭಿಕ್ಷಕರಿಗೆ ರೀ. ಯಾರಾದ್ರೂ ಅನ್ನ ಇಲ್ಲ ಅಂತ ಬಂದವರಿಗೆ ನಾವು ಲಾಸ್ಟ್ ಇರುವಂತ ಆಹಾರನ ಅವ್ರಿಗೆ ನಾವು ಕೊಡ್ತೀವಿ, ಭಿಕ್ಷಕರಿಗೆ ನಾವು ಕೊಟ್ಟು ಬಿಡ್ತೀವಿ. ಇಲ್ಲಿ ದೇವ್ರ ವಾಕ್ಯ ಏನ್ ಹೇಳುತ್ತೆ, ನನ್ನನ್ನ ದೇವರು ಭಿಕ್ಷಕಂತರ ನೋಡ್ತಾ ಇಲ್ಲ, ನಮ್ಮನ್ನ ಸ್ನೇಹಿತರಂತರ ನೋಡ್ತಿದ್ದಾರೆ. ಹಲ್ಲೆಲೂಯಾ. ಪ್ರಥಮವಾದದನ್ನ, ಶ್ರೇಷ್ಠವಾದದನ್ನ ನಿನಗೆ ಕೊಡ್ಲಿಕ್ಕೆ, ನನಗೆ ಕೊಡ್ಲಿಕ್ಕೆ ದೇವರು ಬಯಸ್ತಾ ಇದ್ದಾರೆ. ಭಿಕ್ಷಕಂತರ ನೋಡ್ತಾ ಇಲ್ಲ ದೇವರು ನಮ್ಮನ್ನ, ಆತನ ಸ್ನೇಹಿತರ ತರ ದೇವರು ನಮ್ಮನ್ನ ನೋಡ್ತಿದ್ದಾರೆ. ಎಷ್ಟು ಸಂತೋಷ ಅಲ್ಲ? ಇದೀರಾ? ನಿಮ್ ಪಕ್ಕದವ್ರಿಗೆ ಹೇಳ್ಬೇಕು, ನಮ್ಮನ್ನ ಭಿಕ್ಷಕರ ತರ ದೇವ್ರು ನೋಡಲ್ಲ, ಮಕ್ಕಳ ತರ, ಸ್ನೇಹಿತರ ತರ ದೇವ್ರು ನಮ್ಮನ್ನ ನೋಡ್ತಾರೆ. ಅದಕ್ಕೆ ಪ್ರಥಮವಾದ ದೇವರು ನಮಗೆ ಕೊಡ್ತಾರೆ, ಶ್ರೇಷ್ಠವಾದ ಆಶೀರ್ವಾದಗಳನ್ನ ದೇವರು ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಈ ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ನೋಡ್ರಿ, ಪ್ರೇಯರ್ ಅನ್ನೋದು ಅದೊಂದು ಟ್ಯಾಲೆಂಟ್ ಅಲ್ಲ. ಈಗ ಉದಾಹರಣೆಗೆ ಉಪದೇಶ ನಾನು ಮಾಡ್ತಿದ್ದೀನಿ, ಇದೊಂದು ಟ್ಯಾಲೆಂಟ್, ಇದೊಂದು ತಲಾಂತ್. ಒಬ್ಬೊಬ್ಬರು ಒಂದೊಂದು ತರ ಉಪದೇಶ ಮಾಡ್ತಾರೆ. ಇವತ್ತು ಉಪದೇಶ ಬಹಳ ಚೆನ್ನಾಗಿತ್ತು ಅಂತ ಹೇಳ್ಬೋದು, ಆದ್ರೆ ಇವತ್ತು ಪ್ರಾರ್ಥನೆ ಬಹಳ ಚೆನ್ನಾಗಿತ್ತು ಅಂತ ಹೇಳಕ್ಕಾಗಲ್ಲ. ನೀನು ಎಷ್ಟು ಚೆನ್ನಾಗಿ ಪ್ರೇಯರ್ ಮಾಡಿದೆ ಅಂತ ಹೇಳಕ್ಕಾಗಲ್ಲ. ಪ್ರಾರ್ಥನೆ ಅನ್ನೋದು ತಲಾಂತ್ ಅಲ್ಲ. ಒಬ್ಬೊಬ್ರು ಒಂದೊಂದು ರೀತಿ ಪ್ರೇಯರ್ ಮಾಡ್ತಾರೆ. ಎಲ್ಲರ ಪ್ರೇಯರು ದೇವ್ರು ಕೇಳ್ತಾರೆ. ದೇವರ ದೃಷ್ಟಿಗೆ ಎಲ್ಲರ ಪ್ರೇಯರು ಶ್ರೇಷ್ಠನೇ. ಅಂದ್ರೆ ನೀನು ಪ್ರೇಯರ್ ಚೆನ್ನಾಗಿ ಮಾಡಿದೆ ಅಂದ್ರೆ
ಅದು ಹೆಂಗಿರುತ್ತೆ ಅಂದ್ರೆ, ಭಿಕ್ಷೆ ಬಹಳ ಚೆನ್ನಾಗಿ ಕೇಳಿದೆ ನೀನು ಅಂತಾರೆ ಯಾರಾದ್ರು? ಭಿಕ್ಷೆ ಬಹಳ ಚೆನ್ನಾಗಿ ಕೇಳಿದೆ ನೀನು ಅಂತಾರ? ಅನ್ನಲ್ಲ, ಯಾರು ಅನ್ನಲ್ಲ ಆ ಮಾತು ಅಲ್ಲ. ಪ್ರೇಯರ್ ಚೆನ್ನಾಗಿ ಮಾಡಿದೆ ಅಂತ ಅನ್ನುವಂಥ ಶಬ್ದ ನಾವು ಉಪಯೋಗ ಮಾಡಬಾರದು. ವಾಕ್ಯ ಚೆನ್ನಾಗಿ ಓದಿದೆ, ಸೂಪರ್. ವಾಕ್ಯ ಚೆನ್ನಾಗಿ ಉಪದೇಶ ಮಾಡಿದೆ, ಬೆಸ್ಟ್. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಚೇರ್ಗಳೆಲ್ಲ ಹಾಕಿ ಬಹಳ ಚೆನ್ನಾಗಿ ರೆಡಿ ಮಾಡಿದ್ದೆ, ಬೆಸ್ಟ್. ಆಮೇಲೆ ಅಡಿಗೆ ಬಹಳ ಚೆನ್ನಾಗಿ ಮಾಡಿದ್ದೆ, ಸೂಪರ್. ಪ್ರಾರ್ಥನೆ ಚೆನ್ನಾಗಿ ಮಾಡಿದೆ, ಇದಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಎಲ್ಲರ ಪ್ರಾರ್ಥನೆನೂ ಶ್ರೇಷ್ಠ. ಅದು ಚಿಕ್ಕ ಪ್ರಾರ್ಥನೆ ಆದ್ರು, ದೊಡ್ಡ ಪ್ರಾರ್ಥನೆ ಆದ್ರು, ಶಬ್ದಗಳು ಒಳ್ಳೆದಿದ್ರು, ಶಬ್ದಗಳು ಇಲ್ಲದಿದ್ರು, ಏನೋ ಜ್ಞಾನ ಇರುವವರು ಹೆಚ್ಚಿನ ಶಬ್ದಗಳು ಉಪಯೋಗ ಮಾಡ್ತಾರೆ, ಜ್ಞಾನ ಕಡಿಮೆ ಇಡುವವರು ಕಡಿಮೆ ಶಬ್ದಗಳನ್ನ ಉಪಯೋಗ ಮಾಡ್ತಾರೆ. ಆದ್ರೆ ಎಲ್ಲರ ಪ್ರಾರ್ಥನೆ ಕೂಡ ದೇವರ ಮುಂದೆ ಒಂದೇನೆ. ಹಲ್ಲೆಲೂಯಾ. ಈ ಪ್ರಾರ್ಥನೆ ಚೆನ್ನಾಗಿತ್ತು, ಈ ಪ್ರಾರ್ಥನೆ ಚೆನ್ನಾಗಿಲ್ಲ, ಆ ತರ ಇಲ್ಲ. ಅವರು ಮಾಡಿದ ಪ್ರಾರ್ಥನೆ ಚೆನ್ನಾಗಿತ್ತು, ಇವರು ಮಾಡಿದ ಪ್ರಾರ್ಥನೆ ಚೆನ್ನಾಗಿಲ್ಲ, ಆ ತರ ಇಲ್ಲ. ಇದೀರಾ? ಹಲ್ಲೆಲೂಯಾ. ದೇವರ ಮುಂದೆ ಎಲ್ಲಾ ಪ್ರಾರ್ಥನೆಗಳು ಶ್ರೇಷ್ಠವಾದದ್ದು. ಆದ ಕಾರಣ ಸ್ವಾಮಿ ನಮ್ಮನ್ನ ಭಿಕ್ಷುಕರಾಗಿ ನೋಡ್ಲಿಕ್ಕೆ ಬಯಸಲ್ಲ, ಆತನು ನಮ್ಮನ್ನ ಸ್ನೇಹಿತರಾಗಿ ನೋಡ್ಲಿಕ್ಕೆ ಬಯಸ್ತಾನೆ. ಅದಕ್ಕೆ ನಮಗೆ ಬೇಕಾದ ಶ್ರೇಷ್ಠವಾದ ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ಮಾಡ್ತಾರೆ. ಆಮೇಲೆ ಏನಾಯ್ತು ನಾವು ನೋಡೋಣ. ಇಲ್ಲಿಂದ ಮುಂದಕ್ಕೆ ಏನಾಯ್ತಪ್ಪ? ಮುಂದಕ್ಕೆ ಓದಪ್ಪ. ಬಳಿಕ ಅವರು ಅವನನ್ನು ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು, ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು ಅಗೋ ಗುಡಾರದಲ್ಲಿದ್ದಾಳೆ, ಗುಡಾರದಲ್ಲಿದ್ದಾಳೆ ಸ್ವಾಮಿ ಅಂತಂದ್ರು. ಊಟ ಎಲ್ಲ ಆಯ್ತು ರೀ, ಅವ್ರದ್ದು ಊಟ ಆಯ್ತು. ಅಬ್ರಹಾಮನು ಇನ್ನ ಅಲ್ಲೇ ನಿಂತಿದ್ದ, ಉಪಚಾರ ಮಾಡ್ತಾ ನಿಂತಿದ್ದ. ಊಟ ಎಲ್ಲ ಮುಗಿದೋಯ್ತು. ಇವಾಗ ಊಟ ಮಾಡಿದಂಥವರು ಸ್ನೇಹಿತರು ಅವರು ಕೇಳಿದ್ರು, ಎಲ್ಲಪ್ಪ ನಿನ್ನ ಹೆಂಡತಿಯಲ್ಲಿ ಸಾರಳಲ್ಲಿ ಅಂತ ಕೇಳಿದ್ರು. ಅವಾಗ ಅವನು ಹೇಳ್ತಾನೆ, ಸ್ವಾಮಿ ಈಗ ಅಲ್ಲೇ ಗುಡಾರದಲ್ಲಿ ಮನೆಯಲ್ಲಿದ್ದಾಳೆ ಅಂತ ಹೇಳ್ದ. ಅವಾಗ ಅಬ್ರಾಹ್ಮಣ ಹೇಳ್ತಾನೆ, ಏನಂತ ಹೇಳ್ತಾನಪ್ಪ? ಅದಕ್ಕೆ ಆತನು ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ನೋಡ್ರಿ, ನಾನು ಬರುವ ವರ್ಷ ಇದೇ ಕಾಲಕ್ಕೆ ಇದೇ ಸಮಯಕ್ಕೆ ನಾನು ತಪ್ಪದೆ ತಿರುಗಿ ನಾನು ಇಲ್ಲಿಗೆ ಬರ್ತೀನಿ, ನಿನ್ನ ಮನೆಗೆ ಬರ್ತೀನಿ. ನಾನು ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು. ಮಗನಿರುವನು ಅಂತ ಹೇಳಿದ್ರು ಅವರು. ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ನೋಡ್ರಿ, ಆತಿಥ್ಯ ಮಾಡಿದ್ರು, ಬಹಳ ಚೆನ್ನಾಗಿ ನೋಡ್ಕೊಂಡ್ರು, ಬಹಳ ಪ್ರೀತಿ ಮಾಡಿದ್ರು. ಇವಾಗ ಹೋಗುವಾಗ ಇವರಿಗೆ ಏನ್ ಆಸೆ ಅಂದ್ರೆ, ಈ ಮನೆಯಲ್ಲಿ ಇಲ್ಲಲಾರ್ದ ಒಂದು ಬೆಸ್ಟ್ ಗಿಫ್ಟ್ ಕೊಟ್ಟು ಹೋಗ್ಬೇಕು, ಬೆಸ್ಟ್ ಗಿಫ್ಟ್ ಈ ಮನೆಗೆ ಕೊಡ್ಬೇಕಂತ ಯೋಚನೆ ಮಾಡಿದ್ರು. ಆ ಮನೆಯಲ್ಲಿ ಮಕ್ಕಳ ಸಂತಾನ ಇರಲಿಲ್ಲ. ಅದಕ್ಕೆ ಇವ್ರು ಹೇಳ್ತಾರೆ, ನಾನೀಗ ಹೋಗ್ತಾ ಇದ್ದೀನಿ, ಮುಂದಿನ ವರ್ಷಕ್ಕೆ ನಾನು ಇಲ್ಲಿಗೆ ಬಂದಾಗ ನಿನ್ನ ಹೆಂಡತಿಯ ಕೈಯಲ್ಲಿ, ಸಾರಳ ಕೈಯಲ್ಲಿ ಮಗನಿರುವನು ಅಂತ ಹೇಳಿದರು. ಮಗನು ಕೈಯಲ್ಲಿರ್ತಾನೆ ಅಂತ ಹೇಳಿದ್ರೆ ಮುಂದಕ್ಕೆ ಹೋದ್ರಿ. ಆ ಮಾತು ಹಿಂದೆ ಗುಡಾರದ ಬಾಗಿಲಲ್ಲಿ ನಿಂತಿದ್ದ ಗುಡಾರದ ಬಳಿಯಲ್ಲಿ ನಿಂತಿದ್ದ ಸಾರಳ ಕಿವಿಗೆ ಬಿತ್ತು. ಅಬ್ರಹಾಮನು ಸಾರಳು ಬಹು ವೃದ್ಧರಾಗಿದ್ದರು, ಬಹಳ ಮುದುಕರಾಗಿದ್ರು, ವೃದ್ಧರಾಗಿದ್ರು. 99 ವಯಸ್ಸು ಅಬ್ರಹಾಮನಿಗೆ, ವೃದ್ಧರಾಗಿದ್ರು. ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಹೀಗಿರಲಾಗಿ ಆಕೆ ನನ್ನಂತ ಮುದುಕಿಗೆ ಮಕ್ಕಳಾದೀತೆ. ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ವ್ಯಂಗ್ಯವಾಗಿ ನೋಡ್ರಿ, ಈ ನಗುವಿನಲ್ಲಿ ಬಹಳ ವೆರೈಟೀಸ್ ಇದೆ ರೀ. ಕೆಲವ್ರು ನಗ್ತಾರೆ, ಖುಷಿ ಆಗತ್ತೆ, ನಗುವಾಗಲೇ ಗೊತ್ತಾಗ್ಬಿಡತ್ತೆ. ಕೆಲವ್ರು ನಗ್ತಾರೆ, ಆ ನಗುವಿನ ಹಿಂದೆ ವ್ಯಂಗ್ಯ ಇರುತ್ತೆ. ಆ ನಗುವಿನ ಹಿಂದೆ ಅದೊಂಥರ ನಗು ರೀ. ಅಂದ್ರೆ ಅವ್ರನ್ನ ಬಹಳ ಕಡಿಮೆ ಮಾಡಿ ನಗುವಂತ ನಗು, ಅವ್ರನ್ನ ನೋಡಿದ್ರೆ ಕೇವಲ ಮಾಡಿ ನಗುವಂತ ನಗು ರೀ. ಇವಳು ನಕ್ಕಿದ್ದು ಆ ಥರದ ನಗು. ಬಂದ್ರು, ಊಟ ಮಾಡಿದ್ರು, ಸುಮ್ಮನೆ ಹೋಗೋದ್ ಬಿಟ್ಟು ಏನಂತೆ ಮಕ್ಕಳಾಗ್ತಾರೆ ಅಂತ ಹೇಳ್ತಾರೆ ಇವರು. ಎಲ್ಲಿ ಸಾಧ್ಯ ಇದು? ಅದೊಂಥರ ವ್ಯಂಗ್ಯ ಮಾಡಿ ಬಹಳ ತಪ್ಪಾಗಿ ನಗಾಡಿದ ನಗು. ಇದು ಅವ್ರಿಗೆ ಇಷ್ಟ ಆಗಲಿಲ್ಲ ರೀ. ಯಾರಿಗೆ? ಆ ದೂತರಿಗೆ ಇಷ್ಟ ಆಗಲಿಲ್ಲ. ತಕ್ಷಣ ಅವ್ರು ಏನ್ ಹೇಳ್ತಾರೆ ನೋಡ್ರಿ, ಅಲ್ಲೊಂದು ಮಾತು ಹೇಳ್ತಾರೆ, ಓದಪ್ಪ. ಯೆಹೋವನು ಅಬ್ರಹಾಮನಿಗೆ ಸಾರಳು
ನಕ್ಕು ಆ ಮುದುಕಿಯಾದ ನಾನು ಮಗುವನ್ನು ಹೆರುವುದಾದೀತೆ ಎಂದು ಹೇಳಿದ್ದೇನು. ಹೇಳಿದ್ದೇನು? ಯೆಹೋವನಿಗೆ ಅಸಾಧ್ಯವಾದದ್ದು. ಯೆಹೋವನಿಗೆ ಅಸಾಧ್ಯವಾದದ್ದುಂಟೋ? ನಾನು ಹೇಳಿದಂತೆಯೇ ನೋಡ್ರಿ, ಯೆಹೋವನಿಗೆ ಅಸಾಧ್ಯವಾದದ್ದಿದೆಯೇನೋ? ಅವರಿಗೆ ಆ 3 ಜನರಿಗೆ ಕೋಪ ಬಂದು ಬಿಡ್ತೀರಿ ಯಾವಾಗ ಅವಳು ನಕ್ಕಳು. ನಾನು ಅದಕ್ಕೆ ಹೇಳ್ತೀನಿ, ದೇವ್ರ ಮಕ್ಕಳೇ, ಯಾರನ್ನ ನೋಡಿ ವ್ಯಂಗ್ಯ ಮಾಡಿ ನಗಬೇಡ, ಸಂತೋಷವಾಗಿ ನಗು. ವ್ಯಂಗ್ಯ ಮಾಡಿ ಮಾತ್ರ ಯಾರನ್ನು ನೋಡಿ ನಗಬೇಡ. ನಿನ್ ಮುಂದೆ ಮಾತಾಡಿ ಮುಂದಕ್ಕೆ ಹೋದ ನಂತರ ಅವನ ಬಗ್ಗೆ ಕೆಡದಾಗಿ ಮಾತಾಡಿ ಇಲ್ಲಿ ನಗಬೇಡ. ಮುಂದೆ ಹೆಂಗಿರ್ತೀಯಲ್ಲ ಹಿಂದೆನೂ ಹಂಗೆ ಇರು. ಇಲ್ಲ ಅವನ ಪಾಡಿಗೆ ಅವನನ್ನು ಬಿಟ್ಟುಬೇಡ, ಅವನ ಸುದ್ದಿ ನಿನಗೆ ಬೇಡ. ನಾ ಹೇಳೋದು ಗೊತ್ತಾಗ್ತಿದ್ಯಾ? ಅವನನ್ನು ಮುಂದೆ ಕಳಿಸಿ ಅವನು ಇರೋ ತನಕ ಬಹಳ ಚೆನ್ನಾಗಿ ಮಾತಾಡಿ. ಪ್ರಪಂಚ ಹಂಗೆ ಇದೆ ರೀ. ಈಗ ಎದುರುಗಡೆ ಇದ್ದಾಗ ಬಹಳ ಚಂದ ಮಾತಾಡ್ತಾರ್ರಿ. ನೀವು ಮರೆ ಆಗೋ ತನಕ, ಮರೆ ಆದ್ಮೇಲೆ ನಿಂದೆ ಸಬ್ಜೆಕ್ಟ್ ನಡೆಯುತ್ತೆ, ಅಲ್ಲಿ ಸಬ್ಜೆಕ್ಟ್ ನಿಂದೆ ಇರುತ್ತೆ. ನೆಕ್ಸ್ಟ್ ನಗಾಡ್ತಿರ್ತಾರೆ, ನಿನ್ ಬಗ್ಗೆ ಮಾತಾಡಿ ನಗಾಡ್ತಿರ. ಆ ಥರ ಯಾವತ್ತು ಮಾಡ್ಲಿಕ್ಕೆ ಹೋಗ್ಬೇಡ. ಇದೀರಾ? ಅದು ದೇವರ ದೃಷ್ಟಿಯಲ್ಲಿ ಬಹಳ ತಪ್ಪದು, ಬಹಳ ತಪ್ಪು. ಯಾಕಂದ್ರೆ ದೇವರ ಕಣ್ಣುಗಳು ನಮ್ಮನ್ನು ನೋಡ್ತವೆ. ಎಚ್ಚರ ಇರಲಿ, ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡ. ಇವರು ಈ ಸಾರಳು ಆ ಥರದ ನಗುವನ್ನು ನಕ್ಕಳು. ಅದು ಇವರಿಗೆ ಬಹಳ ಕೋಪ ತಂತು. ಅದಕ್ಕೆ ಅಬ್ರಾಮನನ್ನು ಕರೆದು ಹೇಳ್ತಾರೆ, ನಿನ್ನ ಹೆಂಡತಿ ಹಿಂಗೆ ಹೇಳ್ತಾಳಲ್ಲ, ಯೆಹೋವನಿಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಇದೆಯೇನೋ? ಇದೆಯಾ ಯಾವುದಾದ್ರೂ ಅಸಾಧ್ಯ ಅಂತ ಅಬ್ರಹಾಮನಿಗೆ ಆ ಜನರು ಕೇಳಿದ್ರು. ದೇವ್ರ ಮಕ್ಕಳ ಕೇಳ್ರಿ, ಇಲ್ಲಿ ನಾನು ಪ್ರೀತಿಯಿಂದ ಒಂದು ಗಿಫ್ಟನ್ನು ತಗೊಂಡು ಬಂದು ಹನುಮಂತಕ್ಕೆ ಕೊಡಕ್ಕೆ ನಾನು ತಗೊಂಡು ಬಂದಿನಿ ಅನ್ಕೊಳ್ರಿ. ಕ್ಲೀನಾಗಿ ಒಂದೊಳ್ಳೆ ಪ್ಯಾಕ್ ಮಾಡಿಕೊಂಡು ಹನುಮಂತಕ್ಕೆ ತಗೊಂಡು ಬಂದು ಒಂದು ಗಿಫ್ಟ್, ಬೆಸ್ಟ್ ಗಿಫ್ಟ್ ಅವನ ಕೈ ಕೊಟ್ಟೆ ಅನ್ಕೊಳ್ರಿ. ಹನುಮಂತು ನನಗೇನು ಇದು ಬೇಡ ಅಂದ ಅನ್ಕೊಳ್ರಿ. ನನಗೆ ಬೇಡ ಅಂಕಲ್ ಇದು ಅಂದ ಅನ್ಕೊಳ್ರಿ. ಇರ್ಲಿ ತಗೋ ಅಂತೀನ ನಾನು? ಬ್ಯಾಡ್ದಿದ್ರು ಬ್ಯಾಡ್ಬಿಡ ಅಲ್ಲ, ಬ್ಯಾಡ್ದಿದ್ರು ಬ್ಯಾಡ್ಬಿಡು, ದಾಮಿನಿ ಕೊಡ್ತೀನಿ ಅಲ್ಲ. ಅಂದ್ರೆ ಈ 3 ಜನರು ಹಂಗೆ ಹೇಳ್ಬೇಕಿತ್ತು. ಆಕ್ಚುಲ್ ಆಗಿ ಹಂಗೆ ಹೇಳ್ಬೇಕಿತ್ತು. ಸಾರಳ ಕಿವಿಗೆ ಬಿದ್ದಾಗ ನಗಾಡಿದ್ಲಲ್ಲ, ಆ ಗಿಫ್ಟ್ ಕೊಡ್ಬೇಕಂತ ಏನಿತ್ತು, ಮಕ್ಕಳ ಸಂತಾನವನ್ನು ಕೊಡ್ಬೇಕಂತ ಏನಿತ್ತು, ಬೇಡ ಅಂದಾಗ ಬೇಡ ಬಿಡು ನನಗೇನಾಗಬೇಕು ಅನ್ಬೇಕಿತ್ತು. ಆದರೆ ಪಕ್ಕದಲ್ಲಿ ಅಬ್ರಾಮ್ ಇದ್ದ, ಪಕ್ಕದಲ್ಲಿ ಸ್ನೇಹಿತನಿದ್ದ. ಹಲ್ಲೆಲೂಯಾ. ಆ ಸ್ನೇಹಿತನಿಗೋಸ್ಕರ ತೀರ್ಮಾನವನ್ನು ಬದಲಾಯಿಸಲಿಲ್ಲ. ನಾನು ಹೋಗಿ ಅಬ್ರಾಮ್ನಿಗೆ ಹೇಳ್ತಾರೆ ಇನ್ನೊಂದ್ಸರಿ, ನಾನು ಹೋಗಿ ತಿರುಗಿ ವಾಪಸ್ ಬರ್ತೀನಿ ಅಬ್ರಾಮ್. ನಾನು ಬರುವಾಗ ನಿನ್ನ ಹೆಂಡತಿ ಯಾವ ತರನಾದ್ರೂ ನಗಾಡ್ಲಿ, ತೊಂದರೆ ಇಲ್ಲ. ಆದರೆ ನೀನ್ ನನ್ನ ಸ್ನೇಹಿತನಾಗಿರುವುದರಿಂದ ಆ ಕಡೆಯಿಂದ ಬರುವಾಗ ನಿನ್ನ ಹೆಂಡತಿಯ ಕೈಯಲ್ಲಿ ಒಂದು ಗಂಡು ಮಗು ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಗ್ದಾನ ಮಾಡಿದ್ರು. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ದೇವರ ಮಕ್ಕಳೇ? ಸ್ನೇಹಿತರ ಮಧ್ಯದಲ್ಲಿರುವ ಸಂಬಂಧವನ್ನು ಮಾತಾಡ್ತಿದ್ದೀನಿ. ಸ್ನೇಹಿತನಿಗೆ ನಾನು ಏನಾದ್ರೂ ಕೊಡಬೇಕಂತ ಬಯಸಿದ್ರೆ ಅದು ಕಷ್ಟ ಆದ್ರೂ ಸಹ ನಾನು ಅದನ್ನ ಕೊಡ್ಲಿಕ್ಕೆ ಬಯಸ್ತೀನಿ. ಸ್ನೇಹಿತರ ಜೊತೆಯಲ್ಲಿ ಸಮಯ ಕಳಿಬೇಕಂತಿತ್ತಂದ್ರೆ ನಾನು ಸ್ವಲ್ಪ, ನನಗೆ ಎಷ್ಟು ಬಿಸಿ ಶೆಡ್ಯೂಲ್ ಇದ್ರು ಆ ಟೈಮ್ ಮಾಡಿಕೊಂಡು ಸ್ನೇಹಿತನ ಜೊತೆಯಲ್ಲಿ ಸಮಯ ಕಳಿತೀನಿ. ಸ್ನೇಹಿತನು ನನ್ನ ಮನೆಗೆ ಬಂದ್ರೆ ಬಹಳ ಅದ್ಭುತವಾಗಿ ನಾನು ಆತಿಥ್ಯ ಮಾಡ್ತೀನಿ. ಹಲ್ಲೆಲೂಯಾ. ನಾನಂದ್ರೆ ನಾವು ಅಂತ ಹೇಳ್ತಿದ್ದೀನಿ. ನಾವು ಅದ್ಭುತವಾಗಿ ಅವ್ರನ್ನೇನ್ ಮಾಡ್ತೀವಿ? ಆತಿಥ್ಯ ಮಾಡ್ತೀವಿ. ಅವ್ರನ್ನ ನೋಡ್ರಿ, ಸ್ನೇಹಿತರು ನಮ್ಮ ಮನೆಗೆ ಬಂದಾಗ ಅವರ ಸೇವೆ ಮಾಡುವಂಥದ್ದು ನಮ್ಮ ಧನ್ಯತೆ. ಇದೀರಾ? ಇಬ್ರಿಯ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ದೇವರು ವಾಕ್ಯ ಹೇಳುತ್ತೆ, ಅತಿಥಿ ಸತ್ಕಾರ ಮಾಡುವುದನ್ನ ಅಭ್ಯಾಸಿಸಿಕೊಳ್ಳಿರಿ, ಅಭ್ಯಾಸ ಮಾಡಿರಿ. ಆತಿಥ್ಯ ನಾವು ಮಾಡಬೇಕು. ಪರಿಚಯ ಇಲ್ಲದವರಿಗೆ ಕುಡಿಯಕ್ಕೆ ನೀರು ಕೊಟ್ಟು ಚಾ ಕೊಡ್ತೀವಲ್ಲ, ಪರಿಚಯ ಇಲ್ಲದವರಿಗೆ, ಆ ದಾರಿಯಲ್ಲಿ ಹೋಗುವವರಿಗೆ ನೀರು ಕೇಳಿದ್ರೆ ಟೀ ಸಹ ನಾವು ಕೊಡ್ತೀವಿ. ದೇವರ ಮಕ್ಕಳೇ, ನಿಮ್ಮ ಸ್ನೇಹಿತರು, ದೇವರ ಮಕ್ಕಳು, ಅಕ್ಕಪಕ್ಕದವರು, ನಮಗೆ ಗೊತ್ತಿರೋರು ನಮ್ಮ ಮನೆಗೆ ಬಂದ್ರೆ ನಾನು ಹೇಳ್ತೀನಿ, ಮನಸ್ಫೂರ್ತಿಯಾಗಿ ಅವರಿಗೆ ಆತಿಥ್ಯ ಮಾಡ್ರಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಏನ್ ಹೇಳುತ್ತೆ ಗೊತ್ತಾ? ಆ ತರ ಆತಿಥ್ಯ ಮಾಡುವಾಗ ನಮಗೆ ಗೊತ್ತಿಲ್ದಂಗೆ ಕೆಲವು ಸಾರಿ ದೇವದೂತರಿಗೆ ಆತಿಥ್ಯ ಮಾಡ್ತೀವಂತೆ, ನಮಗೆ ಗೊತ್ತಿರಲ್ಲಂತ್ರಿ. ಈ ನಮ್ಮ ಆನಂದು, ಆಮೇಲೆ ನೂತನ್ನು, ಚಂದ್ರಮ್ಮ, ಆಮೇಲೆ ರಕ್ಷಿತಾ, ಅಂಜು, ಇವರೆಲ್ಲ ಟೀಮ್ ಆಗಿ ನಿಮ್ಮ ಮನೆಗೆ ಬಂದ್ರು ಅನ್ಕೊಳ್ರಿ. ಒಂದ್ಸರಿ, ಯಾವಾಗಾದ್ರೂ ಒಂದ್ಸರಿ ಬಂದ್ರು ಅನ್ಕೊಳ್ರಿ. ನೀವು ಅವರಿಗೆ ಆತಿಥ್ಯ ಮಾಡ್ತಿರಲ್ಲ, ಆತಿಥ್ಯ ಮಾಡುವಾಗ ಈ 5 ಜನರಲ್ಲಿ ಅಂಜು ಮನೆಯಲ್ಲೇ ಇರ್ತಾಳೆ, ಆದ್ರೆ ಇಲ್ಲೊಬ್ಬಳು ಅಂಜು ಬಂದಾಳೆ. ಯಾರು ಗೊತ್ತಾ? ದೇವದೂತರು ಬಂದಿರ್ತಾರಲ್ಲಿ.
ನಾನು ಹೇಳೋದು ಗೊತ್ತಾಗ್ತಿದ್ಯಾ? ನೂತನ ಮನೆಯಲ್ಲೇ ಇರ್ತಾನೆ, ಇನ್ನೊಬ್ಬ ನೂತನ ಇಲ್ಲಿ ಬಂದಾನೆ. ಯಾರಪ್ಪ? ದೇವದೂತರು ಬಂದಿರ್ತಾರೆ. ನಮಗೆ ತಿಳಿಯದ ಹಾಗೆ, ನಮಗೆ ಗೊತ್ತಿಲ್ಲದ ಹಾಗೆ ದೇವದೂತರುಗಳನ್ನ ಆತಿಥ್ಯ ಮಾಡಿರ್ತೀವಂತ ಬೈಬಲ್ ಹೇಳುತ್ತೆ, ದೇವರ ವಾಕ್ಯ ಹೇಳುತ್ತೆ. ಆತಿಥ್ಯ ಮಾಡೋದನ್ನ ನಾವೇನ್ ಮಾಡಬೇಕು? ಅಭ್ಯಾಸಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಅದಕ್ಕೆ ನನ್ನ ಸ್ನೇಹಿತನು, ನನ್ನ ನಿಜವಾದ ಸ್ನೇಹಿತನು ಯೇಸುವೇ ಹೌದು ರೀ. ಇದ್ದೀರಾ? ನಾವು ಇವತ್ತು ತೀರ್ಮಾನ ಮಾಡೋಣ, 2025 ಉದ್ದಕ್ಕೂ ಸಹ ನಾವು ಸ್ನೇಹಿತನಿಗೆ ಸಮಯ ಕೊಡ್ತೀವಿ. ಸ್ನೇಹಿತನಿಗೆ ಏನು ಕೊಡ್ತೀವಿ? ನಾವು ಸಮಯ ಕೊಡ್ತೀವಿ. ಸ್ನೇಹಿತನಿಗೆ ಶ್ರೇಷ್ಠವಾದದನ್ನ ಪ್ರತ್ಯೇಕ ಮಾಡಿ ಕೊಡ್ತೀವಿ. ಶ್ರೇಷ್ಠವಾದದನ್ನ, ನಮ್ಮ ಪ್ರಾಯ, ನಮ್ಮ ಹಣ, ನಮಗಿರುವ ವಸ್ತು ಯಾವುದೇ ಆಗಿರಲಿ, ಶ್ರೇಷ್ಠವಾದದನ್ನು ದೇವರಿಗೆ ನಾವು ಪ್ರತ್ಯೇಕ ಮಾಡಿ ಕೊಡ್ತೀವಿ. ನಮ್ಮ ಬೆಸ್ಟ್ ಫ್ರೆಂಡ್ ಯೇಸು ಆಗಿರುವುದರಿಂದ ಆತನನ್ನ ನಾವು ಆತಿಥ್ಯ ಮಾಡ್ತೀವಿ. ಮತ್ತು ದೇವರ ಮಕ್ಕಳೆಲ್ಲರನ್ನು ಸಹ ನಾವೇನ್ ಮಾಡ್ತೀವಿ? ಆತಿಥ್ಯ ಮಾಡ್ತೀವಿ. ಆತನೇ ನನ್ನ ಸ್ನೇಹಿತನಾಗಿರುವುದರಿಂದ ನೀನು ಊಹಿಸುವುದಕ್ಕಿಂತಲೂ ಮಾಡುವುದಕ್ಕಿಂತಲೂ ಅಧಿಕವಾದ ಕಾರ್ಯಗಳನ್ನ ದೇವರು ನಿನಗೆ ಅನುಗ್ರಹ ಮಾಡ್ತಾರೆ. ಹಲ್ಲೆಲೂಯಾ. ನಾನು ಎರಡು ಮಾತು ಹೇಳಿ ನಾನು ನಿಲ್ಲಿಸ್ತೀನಿ. 100 ಪ್ರಾಯ ಈ ಈಸಾಕ್ ಹುಟ್ಟಿದಾಗ ಇವನಿಗೆ ಇವಾಗ 99 ವರ್ಷ ಅಲ್ಲ, 1 ವರ್ಷ ಕಳೀತು. 100 ಪ್ರಾಯ ಅಬ್ರಹಾಮನಿಗೆ. ಅವನ 100 ಪ್ರಾಯದಲ್ಲಿ ಅವನಿಗೆ ದೇವರು ಮಗು ಸಂತಾನವನ್ನು ಕೊಟ್ಟ ದೇವರು ಮುಟ್ಟು ನಿಂತು ಹೋಗಿದೆ. ಗರ್ಭಧರಿಸುವಂತ ಯಾವ ಚಾನ್ಸ್ ಇಲ್ಲ. ಆದರೂ ಸಹ ಅಸಾಧ್ಯವಾದ ಕಾರ್ಯವನ್ನ ಸಾಧ್ಯ ಮಾಡಲಿಕ್ಕೆ ನನ್ನ ದೇವರು ಶಕ್ತನವ್ರೆ. ಇಲ್ಲಿ ಸಾರಳ ಗರ್ಭದಿಂದ ಇಸಾಕನನ್ನ ಅವರಿಗೆ ವರವಾಗಿ ದೇವರು ಕೊಟ್ಟರು. ಮರಿಯಳ ಗರ್ಭದಿಂದ ಯೇಸು ಸ್ವಾಮಿಯನ್ನ ನಮಗೆ ವರವಾಗಿ ದೇವರು ಕೊಟ್ಟರು. ಹಲ್ಲೆಲೂಯಾ. ಇಸಾಕನ ಜನ್ಮದಲ್ಲಿ ಸಾರಳ ಗರ್ಭವು ಅದ್ಭುತ. ಯೇಸು ಸ್ವಾಮಿಯ ಜನ್ಮದಲ್ಲಿ ಮರಿಯಳ ಗರ್ಭವು ಅದ್ಭುತ. ಇಸಾಕನಿಂದ 12 ಕುಲಗಳು ಪ್ರಾರಂಭ ಆಯಿತು. ಯೇಸು ಕ್ರಿಸ್ತನಿಂದ ದೇವರ ರಾಜ್ಯವೇ ಸ್ಥಾಪಿಸಲ್ಪಡ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ದೇವರ ಮಕ್ಕಳು ನಾನು ಹೇಳ್ತಾ ಇದ್ದೀನಿ, ನಿನಗಿರುವಂಥದ್ದೆಲ್ಲವೂ ಸಹ, ನಿನಗಿರುವಂಥದ್ದೆಲ್ಲವೂ ನೆತ್ತಿಯಿಂದ ಅಂಗಾಲಿನವರೆಗೂ ಎಲ್ಲ ಅವಯವಗಳು, ನಿನ್ನ ಮನೆಯು, ನಿನ್ನ ಆದಾಯವು, ನಿನ್ನ ಕೆಲಸ ಕಾರ್ಯಗಳು, ನಿನ್ನ ಮಕ್ಕಳು, ನಿನ್ನ ವಸ್ತುಗಳು, ನಿನ್ನ ಮನೆಯ ಬಾಗಿಲು ದೇವರಿಗಾಗಿ ತೆರೆಯಲ್ಪಟ್ಟಿರಲಿ. ಹಲ್ಲೆಲೂಯಾ. ದೇವರ ಸೇವೆಗಾಗಿ ತೆರೆಯಲ್ಪಟ್ಟಿರಲಿ. ಆತನು ನಿನ್ನ ಒಳ್ಳೆಯ ಸ್ನೇಹಿತ. ಸ್ನೇಹಿತನು ಸ್ನೇಹಿತನಿಗಾಗಿ ಪ್ರಾಣ ಕೊಡುವುದಕ್ಕಿಂತ ಹೆಚ್ಚಿನ ಪ್ರೀತಿ ಈ ಲೋಕದಲ್ಲಿ ಯಾವುದಿದೆ? ಆದ ಕಾರಣ ನಿನ್ನ ಮನೆಯಲ್ಲಿ ಆತನ ಸ್ನೇಹಿತನಾಗಿ ಬರ್ಲಿಕ್ಕೆ ಇಷ್ಟಪಡ್ತಿದ್ದಾನೆ. ನೀನು ದೇವರ ಜೊತೆಯಲ್ಲಿ ಸ್ನೇಹಿತನಾಗಿರ್ಲಿಕ್ಕೆ ಇಷ್ಟಪಡ್ತೀಯ? ನೀನು ಇಷ್ಟಪಡ್ತೀಯ ಅನ್ನೋದಾದ್ರೆ ಹೆಚ್ಚು ಸಮಯ ದೇವರ ಹತ್ರ ಕಳಿ. ಶ್ರೇಷ್ಠವಾದದನ್ನ ದೇವರಿಗೆ ಒದಗಿಸಿಕೊಡು. ವಿಜ್ಞಾನಕ್ಕೆ ಮೀರಿದ ಕಾರ್ಯಗಳಿವೆಲ್ಲ. ವೈದ್ಯ ಶಾಸ್ತ್ರಕ್ಕೆ ಮೀರಿದಂತ ಕಾರ್ಯಗಳು, ವೈದ್ಯ ಶಾಸ್ತ್ರಕ್ಕೆ ಮೀರಿದ ಕಾರ್ಯಗಳು ರೀ. ಡಾಕ್ಟರ್ಗಳು ಆಶ್ಚರ್ಯ ಪಡುವ ಕಾರ್ಯಗಳು, ನಿನ್ನ ಜ್ಞಾನಕ್ಕೆ ನಿಲುಕದೇ ಇರುವ ಕಾರ್ಯಗಳು. ಇಂಥ ಕಾರ್ಯಗಳನ್ನು ನಿನ್ನ ಜೀವನದಲ್ಲಿ ನಿನಗೋಸ್ಕರ ದೇವರು ಮಾಡ್ತಾರೆ ಅಂದ್ರೆ ನೀನು ದೇವರಿಗೆ ಬೆಸ್ಟ್ ಫ್ರೆಂಡ್ ಆಗಿರ್ಬೇಕು. ಅದಕ್ಕೆ ನಿನಗೋಸ್ಕರ ಮಾಡ್ತಿದ್ದಾರೆ. ಯಾರಿಗಾಗಿನೋ ಯಾಕೆ ಮಾಡ್ತಾರೆ ಜನರು? ಬೆಸ್ಟ್ ಫ್ರೆಂಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ನನ್ನ ದೇವರು ನಮ್ಮನ್ನ ಹೆಂಗ್ ನೋಡ್ತಾನ್ರಿ? ಮನುಷ್ಯರು ನಾವೇ ಇನ್ನೊಬ್ಬ ಮನುಷ್ಯರನ್ನ ಇಷ್ಟು ಮಟ್ಟಿಗೆ ನಾವು ನೋಡ್ತಾ ಇದ್ದೀವಿ ಅನ್ನೋದಾದ್ರೆ ಆ ತಂದೆಯಾದ ದೇವರು ನಮ್ಮನ್ನ ಹೆಂಗ್ ನೋಡಬಹುದು? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳ್ತೀನಿ, ನಿನಗೆ ಬೆಸ್ಟ್ ಫ್ರೆಂಡು ಯೇಸುವೆ ಆಗಿರ್ಲಿ ಅಪ್ಪ. ಬೆಸ್ಟ್ ಫ್ರೆಂಡ್ ಯೇಸುವೆ ಆಗಿರಲಿ. ಯೇಸು ನಿನ್ನನ್ನ ಎಲ್ಲ ವಿಧದಲ್ಲಿ ಕೂಡ ಕಾಯ್ದು ನಡೆಸಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬರಿಗಾಗಿ ಒಬ್ರು ಪ್ರಾರ್ಥಿಸ್ರಿ, ಒಬ್ಬರಿಗಾಗಿ ಒಬ್ರು ಪ್ರೇಯರ್ ರಿಕ್ವೆಸ್ಟ್ ಹೇಳ್ಕೊಳ್ರಿ, ಒಬ್ಬರನ್ನ ಒಬ್ರು ಧೈರ್ಯ ಪಡಿಸ್ರಿ. ಅಂತ ಸ್ನೇಹಿತರುಗಳಾಗ್ರಿ. ನಾನು ಹೆಚ್ಚಳದಿಂದ ಹೇಳ್ತಾ ಇದ್ದೀನಿ ರೀ ಮಾತು. ನೋಡ್ರಿ, ನಾನು ನಿಮಗೆ ಮತ್ತೆ ಮುಂದುವರೆದು ಹೇಳ. ನಮ್ಮ ಊರಲ್ಲಿ ಉದಾಹರಣೆ ತಗೊಳ್ಳೋದು. ನಮ್ಮ ಊರಲ್ಲಿ, ನಮ್ಮ ಬೀದಿಗಳಲ್ಲಿ ನಿನಗೆ ಹುಷಾರಿಲ್ದಂಗೆ ಬಿದ್ದಿದ್ಯಾ, ನಿನಗೆ ಆರೋಗ್ಯ ಇಲ್ದಂಗೆ ಬಿದ್ದಿದ್ಯಾ, ಯಾರು ಬರ್ತಿದಾರಪ್ಪ ನೋಡಕ್ಕೆ? ನಾನು ಕೇಳ್ತೀನಿ, ನಿನ್ನನ್ನು ಯಾರು ನೋಡ್ತಿದ್ದಾರೆ? ನಿನ್ನನ್ನ ಅದೇ ದೇವರ ಮಕ್ಕಳ ಮಧ್ಯದಲ್ಲಿ ನಿನಗೆ ಆ ಸ್ನೇಹ ಬಾಂಧವ್ಯ ಇದ್ರೆ ಅವ್ರು ಬಂದು ನಿನಗೆ ಏನು ಕೊಡಕ್ಕಾಗಿಲ್ಲ ಅಂದ್ರೂ ಸಹ ಮೊಣಕಾಲೂರಿ ನಿನಗೋಸ್ಕರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ ಹೋಗ್ತಾರಲ್ಲ, 10 ನಿಮಿಷ ನಿನ್ ಜೊತೆಲಿ ಕೂರ್ತಾರಲ್ಲ, ಅವರು ಹಣ್ಣು ತರೋದು ಬೇಡ, ಅವ್ರು ದುಡ್ಡು ಕೊಡೋದು ಬೇಡ, 10 ನಿಮಿಷ ನೀನು ಮಲಗಿದ ಜಾಗದಲ್ಲಿ 10 ನಿಮಿಷ ಕೂತು ಹೋಗ್ತಾರಲ್ಲ, ನಿನಗೆ ಆ ಧೈರ್ಯ ಸಾಕು.
ಅವ್ರು ಮಾಡುವಂತ ಆ ಪ್ರಾರ್ಥನೆ ಸಾಕು. ದೇವ್ರ ಮಕ್ಕಳೇ, ನಾವೇ ಇಷ್ಟು ನೋಡ್ತೀವಿ, ನಾವೇ ಇಷ್ಟು ಮಾಡ್ತೀವಿ ಅಂದ್ರೆ, ಅಪ್ಪ ನನ್ನ ಫ್ರೆಂಡ್ ಆದರೆ, ಆ ನನ್ನ ತಂದೆಯಾದ ದೇವರು ನನಗೆ ಸ್ನೇಹಿತನಾದರೆ ನಮ್ಮನ್ನು ಇನ್ನೆಷ್ಟು ಕಾಳಜಿ ಮಾಡಿ ನೋಡ್ಬೋದು. ಹಲ್ಲೆಲೂಯ. ನಮ್ಮ ಬಲಗೈ ತೋರಿಸಿ ದೇವರಿಗೆ ಹೇಳೋಣ, ಅಯ್ಯ ನೀನೇ ನನ್ನ ಸ್ನೇಹಿತನಪ್ಪ, ನೀನೇ ನನ್ನ ಸ್ನೇಹಿತನಪ್ಪ. ಎಲ್ಲರೂ ಅರಿಕೆ ಮಾಡಿ 2 ನಿಮಿಷ ಹೇಳ್ರಿ, ನೀನೇ ನಮ್ಮ ಸ್ನೇಹಿತನು ಸ್ವಾಮಿ, ನಿನ್ ಜೊತೆಯಲ್ಲಿ ನಾವು ಸಮಯ ಕಳಿತೇವೆ. ಎಲ್ಲರೂ ಅರಿಕೆ ಮಾಡಿ ಹೇಳೋಣ. ಹಾಲೆಲೂಯ, ಹಾಲೆಲೂಯ.